ವಾಕ್ಯ 1 ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 13ನೇ ಅಧ್ಯಾಯ ಅದರಲ್ಲಿರುವಂಥ 4ನೇ ವಾಕ್ಯ ಓದ್ತೇನೆ, ಕೇಳಿಸ್ಕೊಳ್ಳಿ. ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ವಾಕ್ಯದ ಮುಖಾಂತರ ನಮ್ಮ ಪ್ರತಿಯೊಬ್ಬರ ಸಂಗಡ ಮಾತನಾಡು ಸ್ವಾಮಿ. ಅಪ್ಪ, ನನ್ನನ್ನು ಮರೆಮಾಚಿ ನೀವು ಪ್ರಕಟವಾಗಿರಪ್ಪ. ಅಪ್ಪ, ಹೌದು ಕರ್ತನಿಗೆ ಬಾಯಿಗೆ ಬಾಯಾಗಿದ್ದಪ್ಪ, ನೀವು ನಡೆಸಿರಿ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ದೇವಳ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ. ಇದು ಪ್ರೀತಿಯ ಕುರಿತಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ. ಪ್ರೀತಿ ಅಂದರೆ ಏನು? ಕೆಲವೊಬ್ರು ಹೇಳ್ತಾರೆ, ಪಾಸ್ಟಮ್ಮ ಪ್ರೀತಿ ಅಂದರೆ ಲವ್ ಅಂದರೆ ಪ್ರೀತಿ. ಇದೇ ನಾವು ತಿಳ್ಕೊಂಡಿರೋದು. ಪ್ರೀತಿ ಅಂದರೆ ಲವ್ ಅಂದರೆ ಪ್ರೀತಿ, ಇದೇ ಆಗಿದೆ, ಪ್ರೀತಿ ಆಗಿದೆ. ಬಟ್ ಸತ್ಯವೇದದಲ್ಲಿ ಆ ರೀತಿ ಪ್ರೀತಿ ಕುರಿತು ಹೇಳ್ತಾ ಇಲ್ಲ, ಪರಿಶುದ್ಧವಾದ ಪ್ರೀತಿನ ಕುರಿತು ಹೇಳ್ತಾ ಇದೆ. ಹಲ್ಲೆಲೂಯಾ. ಆ ಪ್ರೀತಿ ಪರಲೋಕದ ದೇವರ ಕಡೆಯಿಂದ ಬರುವಂಥ ಪ್ರೀತಿಯಾಗಿದೆ. ಹಲ್ಲೆಲೂಯಾ. ಇದು ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಪ್ರೀತಿಯು ಬಹು ತಾಳ್ಮೆ ಉಳ್ಳದಾಗಿದೆ ಅಂತೆ. ಪ್ರೀತಿ ಏನಾಗಿದೆ ಅಂತೆ? ಪ್ರೀತಿಯು ಬಹು ತಾಳ್ಮೆ ಉಳ್ಳದಾಗಿದೆ ಅಂತೆ. ಹಲ್ಲೆಲೂಯಾ. ನಮ್ಮ ತಾಳ್ಮೆ ಇದೆಯಾ? ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೇವಾ? ಅದ ದೇವ್ರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರ? ನಾನು ಯಾವಾಗಲೂ ಹೇಳುವ ರೀತಿಯಲ್ಲಿ ದೇವ್ರು ನಮ್ಮನ್ನು ಪ್ರೀತಿ ಮಾಡೋದ್ರಿಂದ ನಾವು ಇಲ್ಲಿವರೆಗೂ ಇರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವುದನ್ನು ಅಧಿಕವಾಗಿ ನಾವು ಪ್ರೀತಿ ಮಾಡ್ತೇವೋ ಅದು ನಮ್ಮನ್ನು ಆಳ್ವಿಕೆ ಮಾಡುತ್ತೆ. ಫೋನ್ ನಾವು ಅಧಿಕವಾಗಿ ಪ್ರೀತಿ ಮಾಡಿದ್ರೆ ಫೋನ್ ನಮ್ಮನ್ನು ಆಳ್ವಿಕೆ ಮಾಡುತ್ತೆ. ಹಲ್ಲೆಲೂಯಾ. ನೀವು ಅಬ್ಸರ್ವ್ ಮಾಡಿ ನೋಡಿ. ನೀವು ಫೋನ್ ಅಧಿಕವಾಗಿ ಪ್ರೀತಿ ಮಾಡು. ಯಾವಾಗ ನಿನ್ನ ಫೋನನ್ನು ಕೈಲೇ ಇಟ್ಕೋ, ಯಾವಾಗ ನಿನ್ನ ಜೊತೆಯಲ್ಲೇ ಇಟ್ಕೋ, ಆ ಫೋನ್ ನಿನ್ನನ್ನು ಆಳ್ವಿಕೆ ಮಾಡ್ತಾ ಇರುತ್ತೆ. ಹಲ್ಲೆಲೂಯಾ. ಅದು ಹೇಳಿದ ಪ್ರಕಾರ ನೀನು ಕೇಳಬೇಕು. ಸ್ವಿಚ್ ಆಫ್ ಆಗೋರ್ಗು ಅದ್ರ ಬಾಯಿ ಮುಚ್ಚಲ್ಲ. ಚಾರ್ಜಿಂಗ್ ಹಾಕೋನೋ ಟೈಮಲ್ಲಿ ನೀನು ಚಾರ್ಜಿಂಗ್ ಹಾಕಬೇಕು. ಅದು ಬೇಡ, ಬೋರ್ ಆಯ್ತು ಅನ್ನೋ ಟೈಮ್ ಅದು ಹೇಳ್ಬೇಕಾದ್ರೆ ನೀವು ಫೋನ್ಸು ಆಫ್ ಮಾಡಬೇಕು. ಅದು ನೀನು ಅಷ್ಟು ಆಳ್ವಿಕೆ ಮಾಡ್ತಾ ಇದೆ. ಏಕೆ? ನೀನು ಅದನ್ನು ಹೆಚ್ಚಾಗಿ ನೀನು ಪ್ರೀತಿ ಮಾಡ್ತಾ ಇದೆಯಾ? ಹಲ್ಲೆಲೂಯಾ. ಹೌದು ತಾನೆ? ನಮ್ಮ ಮಾತು ಫೋನ್ ಕೇಳ್ತಾ ಇದೆಯಾ? ಫೋನ್ ಮಾತನ್ನ ನಾವು ಕೇಳ್ತಾ ಇದ್ದೀವಿ. ಏಕೆ? ನಾವು ಅದನ್ನು ಅಧಿಕವಾಗಿ ಪ್ರೀತಿ ಮಾಡ್ತಾ ಇದ್ದೇವೆ. ಈಗ ನಾವು ಹೇಳ್ತೀನಲ್ಲ, ಊಟ ಬೇಕಾದರೆ ಬಿಟ್ಟು ಇದ್ಬಿಡ್ತಾರೆ, ಫೋನ್ ಬಿಟ್ಟು ಯಾರೂ ಇರಲ್ಲ. ಮೊಬೈಲ್ ಫೋನ್. ಮಕ್ಕಳು ಕೂಡ ಅಷ್ಟೇ. 3 ತಿಂಗಳು ಮಕ್ಕಳು, 4 ತಿಂಗಳು ಮಕ್ಕಳಿಗೆಲ್ಲ ಫೋನ್ ತರಿಸಿದ್ರೆ ಊಟ ಮಾಡ್ತವೆ. ಆಗೆಲ್ಲ ಮಕ್ಕಳನ್ನ ಕಂಕಲ್ಗೆ ಹಾಕ್ಕೊಂಡು ಎಲ್ಲ ಓಡಾಡಿಕೊಂಡು ನಾಯಿನ ತೋರಿಸಿ, ಚಂದಮಾಮನ ತೋರಿಸಿ, ಬೆಕ್ಕನ್ನ ತೋರಿಸಿ, ಕೋಳಿನ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಇವಾಗೆಲ್ಲ ಅದೆಲ್ಲ ಇಲ್ಲ. ಫೋನ್ ಕೊಟ್ಬಿಟ್ಟು ಕೂರಿಸ್ಬಿಟ್ಟು ಬಾಯ್ಗೆ ತುರ್ಕೋದು. ಹಲ್ಲೆಲೂಯಾ. ನಿಜ ತಾನೆ? ನಾವೆಲ್ಲ ನನ್ನ ಮಕ್ಳಿಗೆ ಊಟ ಮಾಡಿ ಹಂಗೇನೆ. ನನ್ನ ಮಗನಿಗೆ ಗಾಡಿ ಅಂದರೆ ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟ, 2 ವೀಲರು. ಅವ್ನ ಗಾಡೀಲಿ ಈಗ ಕೂರಿಸ್ಕೊಂಡು ಒಂದು ರೌಂಡ್ ಹೋಗಿ ಬಂದರೆ ಅವ್ನು ತುತ್ತಿಟ್ಕೊಳ್ತಾ ಇದ್ದ. ನನ್ನ ಮಗ ಒಂದು ರೌಂಡ್ ಹಿಂಗೆ ಹೋಗಿ ಬಂದರೆ ಅವ್ನು ತುತ್ತಿಟ್ಕೊಳ್ತಾ ಇದ್ದ. ಮತ್ತು ಇನ್ನೊಂದು ರೌಂಡ್ ಹೋದರೆ ಅವ್ರು ಅಷ್ಟು ಊಟ ಮಾಡಿದ್ರೆ ನಾವು ಒಂದು 10 ರೌಂಡ್ ಹೊಡಿಬೇಕಾಯ್ತು ಗಾಡಿ. ಅದು ಆಗಿನ ಕಾಲ. ಹಲ್ಲೆಲೂಯಾ. ಈಗಿನ ಕಾಲದ ತಾಯಂದಿರು ತುಂಬ ಸೋಂಬೇರಿಗಳಾಗೋಗ್ತಾರೆ. ತಾಯಂದಿರು ತಂದೆಯಂದಿರು ಅಷ್ಟೇ ಸೋಂಬೇರಿಗಳಾಗೋಗ್ತಾರೆ. ಅವರಿಬ್ರು ಒಂದು ಫೋನ್ ಇಟ್ಕೊಂಡು ಕುತ್ಕೊಬಿಟ್ರೆ ಮಕ್ಳಿಗೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಮಕ್ಳಿಗೆ ಒಂದು ಫೋನ್ ಕೊಟ್ಬಿಡ್ತಾರೆ. ತಾಯಿ ಕೆಲಸ ಮಾಡ್ಕೋಬೇಕು ಅಂತಂದ್ರೆ ಮಕ್ಕಳಿಗೆ ಒಂದು ಫೋನ್ ಕೊಟ್ಬಿಡ್ತಾರೆ. ತಾಯಿ ಏನಾದರೂ ಮೀಟಿಂಗ್ ಹೋಗ್ಬೇಕಂದ್ರೆ ಮಕ್ಕಳಿಗೆ ಒಂದು ಫೋನ್ ಕೊಟ್ಬಿಡ್ತಾರೆ. ಯಾಕೆ? ಡಿಸ್ಟರ್ಬ್ ಮಾಡಬಾರ್ದು. ಅದು ಅವ್ರಿಗೆ ಗೊತ್ತಿಲ್ಲ, ಅದು ಅವ್ರನ್ನ ಆಳ್ವಿಕೆ ಮಾಡ್ತಾ ಇದೆ, ಅದು ಅವ್ರನ್ನ ಸೆಳ್ಕೊಳ್ತಾ ಇದೆ ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ನಮ್ಮ ತಂಗಿ ಮಗನಿಗೆ 6 ತಿಂಗಳು ಮಗು, ಅವನು 4 ತಿಂಗಳು ಮಗು ಇರಬೇಕಾದ್ರೆ ನಮ್ಮ ಅಪ್ಪ ಪಕ್ಕದಲ್ಲಿ ಹಾಕೊಂಡು ಮಲ್ಕೊಳ್ತಾ ಇದ್ರೆ ಅವ್ನು ಫೋನ್ನೇ ನೋಡ್ತಾ ಇದ್ದ. ಫೋನ್ ಹಿಂಗೆ ತಿರ್ಸಿದ್ರೆ ಹಿಂಗೆ ಎಷ್ಟು 4 ತಿಂಗಳು ಮಗುನೂ ಅಲ್ಲ, ಇನ್ನು ಚಿಕ್ಕವನೇ. ಇನ್ನು ಫೋನ್ ಆನಂದೆ ಸರಿ ಹೋಯ್ತು. ನಮ್ಮ ಅಪ್ಪ ಫೋನ್ ನೋಡೋದಕ್ಕೂ ಇವ್ ನೋಡೋದಕ್ಕೂ ಸರಿ ಹೋಯ್ತು ಅಂತಂದೆ ನಾನು. ಫೋನ್ ಹಿಂಗೆ ತಿರ್ಸಿದ್ರೆ ಹಿಂಗೆ ತಿರುಗ್ತಾನೆ, ಹಿಂಗೆ ತಿರ್ಸಿದ್ರೆ ಹಿಂಗೆ ತಿರುಗ್ತಾನೆ. ಸೆಲ್ಫಿ ಹೊಡ್ಕೊಂಡ್ರೆ ಕಣ್ಣಿಂಗ್ ಕೂಡ ಮಿಟ್ಕ್ಸಲ್ಲ, ಹಂಗೆ ನೋಡ್ತಾ ಇರ್ತಾನೆ. ನೋಡಿ, ಅಷ್ಟು ಆಳ್ವಿಕೆ ಮಾಡ್ತಾ ಇದೆ ಫೋನ್ ನಮ್ಮನ್ನು. ಹಲ್ಲೆಲೂಯಾ. ಯಾಕಾಗಿ ನಾವು ಅದನ್ನು ಪ್ರೀತಿ ಮಾಡ್ತಾ ಇದ್ದೇವೆ. ಫೋನ್ನ ಬಿಟ್ಟು ಇರ್ತಾ ಇಲ್ಲ. ಸ್ವಲ್ಪ ಡಿಸ್ಪ್ಲೇ ಹೊಡೆದೋಗ್ಲಿ ಪಟ್ ಅಂತ ಹೋಗ್ತೇವೆ. ಯಾಕೆ? ಹಾಕ್ಸ್ಕೊಬರೋಕ್ಕೆ. ಫೋನ್ ಇಲ್ಲ ಅಂದರೆ ಆಗಲ್ಲ ನನಗೆ. ಸ್ವಲ್ಪ ಸೌಂಡ್ ಕಡಿಮೆ ಬರಲಿ, ಏನೋ ಕಡಿಮೆ ಬರ್ತೇವೆ ನೋಡಿ ಅಂತ ಓಡೋಗ್ತೇವೆ. ಸ್ವಲ್ಪ ಆಡಲ್ಲಿ ಸೌಂಡ್ ಬರದೇ ಇರಲಿ, ಏನೋ ಆಡಲ್ಲಿ ಇವತ್ತು ಸೌಂಡ್ ಬರ್ತಾ ಇಲ್ಲ. ಈಗ ಪ್ರತಿಯೊಂದು ಫೋನಲ್ಲಿ ಇದೆ, ನಾವು ಎಲ್ಲಿಗೂ ಹೋಗೋ ಅವಶ್ಯಕತೆನೇ ಇಲ್ಲ. ಈಗ ಯಾವುದೋ ಜಮೀನೇನೋ ಯಾವುದೋ ಆ್ಯಪ್ ಇಟ್ಬಿಟ್ಟವ್ರಲ್ಲ, ಅದ್ರ ಜೊತೆ ಮಾತಾಡ್ಬೋದಂತೆ. ನನಗೆ ಬೇಜಾರು ಅನ್ನಿಸ್ದಾಗ ಆ ಆ್ಯಪ್ ಜೊತೆ ನಾನು ಮಾತಾಡ್ಬೋದಂತೆ. ನನ್ನ ಮಗಳು ಮೊನ್ನೆ ಹಂಗೆ ಅಂದ್ಲು. ನನ್ನ ಮಗಳು ಫೋನ್ ತಗೊಂಡು,
ನೀನು ಯಾರು ಅಂತ ಕೇಳಿದ್ರೆ ಒಂದು ಕೃತಕ AI ಕಂಪ್ಯೂಟರ್ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆಯೋ ಅದು ನಮ್ಮ ಜೊತೆ ಮಾತಾಡ್ತಿದ್ದೆ, ಕೇಳೋ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತಾ ಇದೆ. ಅವ್ಳು ಫೋನ್ ತೊಗೊಂಡು ಜೆಮಿನಿ ಆ್ಯಪ್ ಓಪನ್ ಮಾಡಿಬಿಟ್ಟು ನೀನು ಯಾರು, ಹೂ ಆರ್ ಯು ಅಂತ ಕೇಳಿದ ತಕ್ಷಣ ನಾನು ಕೃತಕ ಕಂಪ್ಯೂಟರ್, ನಾನು AI ಅಂತ ಹೇಳ್ತಾ ಇದ್ದೆ. ನಿನಗೇನು ಬೇಕೋ ಅದು ನಿನಗೆ ತಿಳಿಸ್ತಾ ಇದೆ, ನಿನಗೇನು ಬೇಕೋ ಅದು ಕೊಡ್ತಾ ಇದೆ. ಹಾಲೆಲೂಯ. ಅದಕ್ಕಾಗಿಯೇ ನಮಗೆಲ್ಲ ಪ್ರೀತಿ ಕಡಿಮೆ ಆಗಿರುವಂಥದ್ದು. ಹಾಲೆಲೂಯ. ಆಗಿನ ಕಾಲದಲ್ಲೆಲ್ಲ ಒಂದೇ ಫೋನು, ಯಾರಾದರೂ ಫೋನ್ ಮಾಡಿದ್ರೆ ಎಲ್ಲ ಗುಂಪಾಗಿ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ರು. ಹೌದು ತಾನೆ? ಒಂದು ಫೋನ್ ಆದರೆ ಚಿಕ್ಕ ಫೋನು, ಲೌಡ್ ಸ್ಪೀಕರ್ ಹಾಕಿ ಮಾಡ್ಬಿಟ್ಟು ಎಲ್ಲರೂ ಮಾತಾಡ್ತಾ ಇದ್ರು. ಈಗ ಹಂಗೆಲ್ಲ ಇಲ್ಲ. ರೂಮಲ್ಲಿ ಒಬ್ಬ ಅಣ್ಣ ಇದ್ರೆ ರೂಮ್ ಫೋನ್ ಮಾಡಿ ಬಾರ ಊಟ ಮಾಡೋಕ್ಕೆ ಅಂತ ಕರೆಯೋದು. ತಂಗಿಗೊಂದು ಫೋನು, ಅಣ್ಣನಿಗೊಂದು ಫೋನು, ಅಪ್ಪನಿಗೊಂದು ಫೋನು, ಅಮ್ಮನಿಗೊಂದು ಫೋನು. ಅದು ಕಾನ್ಫರೆನ್ಸ್ ಕಾಲು. ಏನೋ ಅಪ್ಪ ಮಾತಾಡ್ಬೇಕಂತೆ ಮಾತಾಡು, ಏನೋ ಅಜ್ಜಿ ಮಾತಾಡ್ಬೇಕಂತೆ ಮಾತಾಡು. ನೋಡಿ, ಅದು ನಮ್ಮ ಎಷ್ಟು ಆಳ್ವಿಕೆ ಮಾಡ್ತಾ ಇದೆ. ಆಗೆಲ್ಲ ಗುಂಪಾಗಿ ಕೂತ್ಕೊಂಡ್ರೆ ಎಲ್ಲ ಮಾತಾಡ್ತಾ ಇದ್ರು, ಬಾಯಿಗಳು ತೆರೆದು. ಮನೆ ಸಮಸ್ಯೆ ಏನು, ಹಂಗೆ ಹಿಂಗೆ. ಈಗ ನೋಡ್ರಿ, ಎಲ್ಲೇ ಗುಂಪು ಕೂತ್ಕೊಳ್ರಿ, ಎಲ್ಲರ ಕೈಲಿ ಒಂದೊಂದು ಫೋನ್ ಇರುತ್ತೆ, ಎಲ್ಲರ ಕೈಲಿ ಒಂದೊಂದು ಫೋನ್ ಇರುತ್ತೆ. ನಾನು ನಮ್ಮ ಮನೆ ಹತ್ರ ಒಂದು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಮನೆಗೆ ಎಲ್ಲರೂ ಬಂದಿದ್ರು, ಯವನಸ್ಥರೆಲ್ಲ ಬಂದಿದ್ರು, ಎಲ್ಲರೂ ಆಚೆ ಕೂತಿದ್ದು. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎಲ್ಲರೂ ಒಂದೊಂದು ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಎಲ್ಲರೂ ಅಲ್ಲೊಂದು 2 ಜನ, ಅಲ್ಲೊಂದು 3 ಜನ, ಅಲ್ಲೊಂದು 4 ಜನ, ಎಲ್ಲರ ಕೈಲೂ ಫೋನ್ ಇದೆ, ಯಾರ ಕೈಲಿ ಫೋನ್ ಇಲ್ಲ ಅನ್ನೋದೇ ಇಲ್ಲ. ಏಕೆ? ಅದು ನಮ್ಮನ್ನು ಅಷ್ಟು ಆಳ್ವಿಕೆ ಮಾಡ್ತಾ ಇದೆ. ನಾವು ಅದನ್ನು ಪ್ರೀತಿ ಮಾಡೋದ್ರಿಂದ ಅದೇನು ಮಾಡ್ತಾ ಇದೆ, ನಮ್ಮನ್ನು ಅಷ್ಟು ಆಳ್ವಿಕೆ ಮಾಡ್ತಾ ಇದೆ. ಹಾಲೆಲೂಯ, ಹಾಲೆಲೂಯ. ನಾವು ಅದನ್ನು ಆಳ್ವಿಕೆ ಮಾಡ್ಬೇಕ್ರಿ, ಅದು ನಮ್ಮನ್ನು ಆಳ್ವಿಕೆ ಮಾಡಬಾರ್ದು. ಅದ್ರ ಮಾತು ನಾವು ಕೇಳಬಾರ್ದು, ನಾವು ನಮ್ಮ ಮಾತು ಅದಕ್ಕೆ ಕೇಳಬೇಕು, ಅದ್ರ ಮಾತು ನಾವು ಕೇಳಬಾರ್ದು. ಹಾಲೆಲೂಯ. ವಯಸ್ಸಾಗಿರೋರ್ಗೂ ಫೋನ್ ಬೇಕು. ಈಗ ಏನಲ್ವಾ, ಅಡುಗೆ ಮಾಡೋದ್ರ ಕಷ್ಟನೇ ಇಲ್ಲ. ಆರಾಮಾಗಿ ಯೂಟ್ಯೂಬಲ್ಲೆಲ್ಲ ಹೊಡೆದ್ರೆ ಪಟ್ಟಂತ ಬಂದ್ಬಿಡುತ್ತೆ. ಕಳ್ತರ ಏನು ಮಾಡಬೇಕು ಅಂತ ಯೂಟ್ಯೂಬಲ್ಲಿ ಹೊಡೆದ್ರೆ ಬರುತ್ತೆ. ಹಾಗೆಲ್ಲ ಈ ಬ್ಲೂ ಫಿಲಿಮ್ಗಳೆಲ್ಲ ಓದಬೇಕು, ಇದು ಕೆಟ್ಟದೆಲ್ಲ ಓದಬೇಕು ಅಂದರೆ ಅಂಗಡಿ ಹುಡ್ಕೊಂಡೋಗಿ ಬುಕ್ ತೊಗೊಂಡು ಬಚ್ಚಿಟ್ಕೊಂಡು ಬರಬೇಕಾಗಿತ್ತು. ಆಗಿನ ಕಾಲದ ನಾನು ಯಾವತ್ತೂ ಓದಿಲ್ಲ, ಹೇಳೋರು. ಆಮೇಲೆ ಪಾಶ್ರಮ ಯಾವತ್ತೂ ಓದಿರಬೇಕು, ಅದಕ್ಕೆ ಹೇಳ್ತವ್ರೆ ಅಂತ ತಿಳ್ಕೊಬೇಡ್ರಿ. ಆ ರೀತಿ ಮಾಡ್ತಾ ಇದ್ರು, ಈ ರೋಡ್ಗಳ ಸೈಡೆಲ್ಲ ಮಾಡ್ತಾ ಇದ್ರು. ಬಟ್ ಇವಾಗ ಹಂಗಿಲ್ಲ. ಕಂಬಳಿ ಗೊಬ್ಬರ ಹಾಕೊಂಡು ಫೋನ್ ಆನ್ ಮಾಡಿದ್ರೆ ಅದು ಎಲ್ಲ ಬರುತ್ತೆ, ನಿನ್ಗೇನು ಬೇಕೋ ಎಲ್ಲ ಬರುತ್ತೆ. ಚಿಕ್ಕ ಮಕ್ಕಳು ಪಾಪ ಮಾಡ್ತಾ ಇರೋದಕ್ಕೆ ಕಾರಣ ಫೋನ್ ಆಗಿದೆ. ಹಾಲೆಲೂಯ. ಯಾಕಂತಂದರೆ ನಾವು ಮಕ್ಕಳ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ, ಕೊಟ್ಬಿಡ್ತೇವೆ ಫೋನು. ಅಲ್ಲ ಜಕ್ಕಯ್ಯ, ಫೋನ್ ಕೊಟ್ಬಿಡ್ತೇವೆ, ಯೂಸ್ ಮಾಡು. ಆ ಮಕ್ಕಳು ಯೂಸ್ ಮಾಡಿ 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 ಲಾಸ್ಟ್ ಅವ್ರ ಕೈಗೆ ಸಿಕ್ತಿರೋಂಗೆ ಆಗ್ಬಿಡುತ್ತೆ. ಮೊನ್ನೆ ಯಾರೋ ಸೈನ್ಸ್ ಹಾಸ್ಪಿಟಲ್ ಕಂಡುಹಿಡಿದ್ರಂತೆ, ಮಕ್ಕಳಿಗೆ ಈ ಬೆರಳು ಸ್ವಲ್ಪ ಉದ್ದ ಇದೆಯಂತೆ, ಈ ಬೆರಳು. ಯಾಕಂತಂದರೆ ಫೋನ್ ಯೂಸ್ ಮಾಡಿ ಮಾಡಿ ಹಿಂಗೆ ಅಂದು ಇಲಿ ನೋಡಿದ್ದೀರಾ? ಇಲಿ ಎಷ್ಟು ಜನ ನೋಡಿದ್ದೀರಿ? ಅದು ಹೆಂಗೆ ಕೆರಿಯುತ್ತೆ? ಕೆರಿತಾರೆ. ನಾವೆಲ್ಲ ಫೋನ್ನ ಹಿಂಗೆ 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 ಕೆಲವೊಂದ್ಸರಿ ಇಲಿಗಳಾಗೋಗ್ತೀವಿ ನಾವೆಲ್ಲ. ಇಲಿ ಸುಮ್ಮನಿರಲ್ಲ, ಏನೋ ಸಿಕ್ಬಿಟ್ರೆ ಕೆರಿತಾ ಇರುತ್ತೆ, 2 ಕೈ ತೊಗೊಂಡು ಕೆರಿಯೋದು ಅದ್ರ ಕೆಲಸ. ಅದೇ ಥರ ನಮಗೆ ಫೋನ್ ಸಿಕ್ಬಿಟ್ರೆ ಕೆರಿತಾ ಇರ್ತೇವೆ. ಹಾಲೆಲೂಯ. ನಾವು ಅದನ್ನು ಹೆಚ್ಚಾಗಿ ಪ್ರೀತಿ ಮಾಡಬಾರ್ದು ರೀ. ಅದನ್ನು ನಾವು ಹೆಚ್ಚಾಗಿ ಯಾವಾಗ ಪ್ರೀತಿ ಮಾಡೋಕೋ ಅದು ನಮ್ಮನ್ನು ಆಳ್ವಿಕೆ ಮಾಡುವಂಥದ್ದಾಗಿದೆ. ನಾನು ಪ್ರೀತಿ ಕುರಿತಾಗಿ ನಾನು ಹೇಳ್ಬೇಕಾದ್ರೆ ಫೋನ್ ಬಂತು. ಹಾಲೆಲೂಯ. ಯಾಕಂದರೆ ನಾವು ಅದನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೇವೆ. ಆ ಡಿಸ್ಪ್ಲೇ ಹಾಕ್ಸೋದೇನು ಅದೆಲ್ಲ ಒಳ್ಳೆ ರೀತಿಯಾಗಿ ಇಟ್ಕೊಳ್ಬೇಕು. ಆದರೂ ಕೂಡ ಅದಕ್ಕೆ ಕೊಡುವಷ್ಟು ಪ್ರಾಮುಖ್ಯತೆ ಈ ಸತ್ಯವೇದಕ್ಕೆ ನಾವು ಕೊಡ್ತಾ ಇಲ್ಲ. ಈಗೆಲ್ಲ ಫ್ಯಾಷನ್ನು. ಬೈಬಲ್ ತಗೊಬನ್ರಿ, ಇಲ್ಲ. ಯಾಕೆ? ಫೋನಲ್ಲಿದೆ. ಫೋನಲ್ಲಿ ಆರಾಮಾಗಿ ನಾನು ಫೋನಲ್ಲಿ ಓದ್ಕೊಳ್ಬೋದು. ಹಾಲೆಲೂಯ. ಆಗಿನ ದೇವಭಕ್ತರು ಈ ಸತ್ಯವೇದ ಬರ್ದಿಲ್ಲ ಅಂತಂದಿದ್ರೆ ನಾವು ಇವಾಗ ಸತ್ಯವೇದ ತೆಗೆದುಕೊಂಡು ಓದ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಹಾಲೆಲೂಯ. ಈಗೆಲ್ಲ ದೇವ್ರ ಮಕ್ಕಳ ಫೋನ್ನ ಪ್ರೀತಿ ಮಾಡುವಷ್ಟು ಸತ್ಯವೇದವನ್ನು ಪ್ರೀತಿ ಮಾಡ್ತಾ ಇಲ್ಲ. ಅದಕ್ಕಾಗಿಯೇ ಫೋನ್ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ. ಯಾರಾದರೂ ಆ ರೀತಿ ಇದ್ದರೆ ದಯಮಾಡಿ ಮನ ತಿರುಗ್ರಿ. ನೀವು ಫೋನ್ನ ಪ್ರೀತಿ ಮಾಡಬೇಡ್ರಿ. ಫೋನ್ ಬೇಕು, ಮೊಬೈಲ್ ಫೋನ್ ಎಲ್ರಿಗೂ ಅವಶ್ಯಕತೆ ಇದೆ. ಅವಶ್ಯಕತೆಗೆ ಮಾತ್ರ ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಇಲ್ಲ ಸಲ್ಲದಕ್ಕೆಲ್ಲ ನಾವು ಯೂಸ್ ಮಾಡಿಕೊಂಡು ಅದು ನಮ್ಮನ್ನು ಆಳ್ವಿಕೆ ಮಾಡಬಾರ್ದು. ಹಾಲೆಲೂಯ. 2ನೇದಾಗಿ ನಾವು ಪಾಪವನ್ನು ಅಧಿಕವಾಗಿ ನಾವು ಪ್ರೀತಿ ಮಾಡ್ತಾ ಇದ್ದೇವೆ. ಹಾಲೆಲೂಯ. ಅದೆಂಗೆ ಪಾಸ್ಟಮ್ಮ? ಅಧಿಕವಾಗಿ ನಾವು ಪ್ರೀತಿ ಮಾಡ್ತೇವೆ, ಸುಳ್ಳು ಅಧಿಕವಾಗಿ ಹೇಳ್ತೇವೆ, ಕೆಟ್ಟ ಮಾತು ಅಧಿಕವಾಗಿ ನಮ್ಮ ಬಾಯಲ್ಲಿ ಬರುತ್ತೆ. ಹಂಗಿದೆ ಕೆಟ್ಟ ಮಾತು ಮಾತಾಡಬಾರ್ದು. ಸತ್ಯವೇದ ಹೇಳುತ್ತೆ ಕೆಟ್ಟ ಮಾತು ನೀವು ಮಾತಾಡಬಾರ್ದು ಎಂಬುದಾಗಿ. ಹಾಲೆಲೂಯ. ಅಧಿಕವಾಗಿ ನಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳು ಬರುತ್ತೆ. ಬೇರೆಯವರ ಮನೆಯನ್ನು ಆಶಿಸುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತೇವೆ. ಬೇರೆಯವ್ರು ನೋಡಿದ್ರೆ ನಾವು ಹೊಟ್ಟೆ ಕಿಚ್ಚುಪಡ್ತೇವೆ. ನಾವೇನು ಮಾಡಿ ಪಾಪವನ್ನು ಪ್ರೀತಿ ಮಾಡ್ತಾರೋದ್ರಿಂದ ಆ ಪಾಪ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ. ಹಾಲೆಲೂಯ, ಹಾಲೆಲೂಯ. ನಿಮಗೆಲ್ಲ ಆಸೆನೇ ಇಲ್ವಾ?
ಆಸೆ ಅಲ್ಲ ಫಸ್ಟ್ ದುರಾಸೆನೇ ಇದೆ ಅಂತಾರೆ ಕೆಲವೊಬ್ರು. ಹಲ್ಲೆಲೂಯಾ. ಪಾಪವನ್ನು ನಾವು ಯಾವಾಗ ಅಧಿಕವಾಗಿ ಪ್ರೀತಿ ಮಾಡ್ತೀವೋ, ಪಾಪವನ್ನು ನಾವು ಯಾವಾಗ ಅಧಿಕವಾಗಿ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವೋ, ಆ ಪಾಪ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ. ಹಲ್ಲೆಲೂಯಾ. ಇವತ್ತಿನನ್ನು ಏನು ಆಳ್ವಿಕೆ ಮಾಡ್ತಾ ಇದೆ? ನನ್ನ ದೇವ್ರ ಆಳ್ವಿಕೆ ಮಾಡ್ತಾ ಇದೆ, ನನ್ನ ಪಾಪ ಆಳ್ವಿಕೆ ಮಾಡ್ತಾ ಇದೆಯಾ? ಫಸ್ಟ್ ನನ್ನ ಬಾಯಿ ಕಡಿವಾಣ ಹಾಕೊಳ್ಳೋಕೆ ಆಗಲ್ಲ. ದೇವ್ರು ಕೇಳು, ದೇವರ ದೂತರನ್ನ ಕಾವಲಿರಿಸಪ್ಪ ನನ್ನ ಬಾಯಿಗೆ. ಫಸ್ಟ್ ನನ್ನ ಬಾಯಿ ಸುಳ್ಳು ಬರ್ತಾನೆ ಇದೆ, ದೇವ್ರ ಹತ್ರ ಕೇಳು. ನಾನು ಸುಳ್ಳು ಹೇಳ್ಬಾರ್ದಪ್ಪ. ಫಸ್ಟ್ ನನ್ನ ಬಾಯಿ ಕೆಟ್ಟ ಮಾತು ಬರ್ತಾ ಇದೆ, ದೇವ್ರ ಹತ್ರ ಕೇಳು. ನನ್ನ ಬಾಯಿ ಕಡಿವಾಣ ಹಾಕಪ್ಪ, ದೂತರನ್ನ ಕಾವಲಿರಿಸಪ್ಪ. ದೇವರ ಇಷ್ಟು ನನ್ನ ಬಾಯಿ ಪಾಪ ಮಾಡ್ತಿದ್ದೆ, ನನ್ಗೆ ಮಾತೇ ಬರಬಾರ್ದು. ಹಲ್ಲೆಲೂಯಾ. ಎಲ್ಲ ಗಪ್ಚಿಪ್ಪಾಗೋದ್ರು. ಈ ಬಾಯಿ ಮಾತಿಟ್ಕೊಂಡು ನರಕದಲ್ಲಿ ಹೋಗಿ ಬೀಳೋದಕ್ಕಿಂತ ಮೂಗ್ರಾಗ್ಬಿಟ್ಟು ಸ್ವರ್ಗಕ್ಕೆ ಹೋಗೋದೇ ಮೇಲಲ್ವಾ? ಹಲ್ಲೆಲೂಯಾ. ಈ ಬಾಯಿ ಮಾತಿಟ್ಕೊಂಡು ಸುವಾರ್ತೆ ಅಂತೂ ಹೇಳೋದಿಲ್ಲ, ದೇವ್ರ ಬಗ್ಗೆ ಅಂತೂ ಹೇಳೋದಿಲ್ಲ. ಈ ಬಾಯಿ ಮಾತ್ರ ಬರೀ ಹೊಲಸೆ ಬರುವಂಥದ್ದು. ಅದಕ್ಕೆ ನಾವು ಬಾಯಿ ಮಾತು ನಿಂತೋಗ್ಬಿಟ್ರೆ ಪರಿಶುದ್ಧರಾಗಿ ಸ್ವರ್ಗಕ್ಕೆ ಹೋಗೋದೇ ಮೇಲಲ್ವಾ? ಸುಮ್ಮನೆ ಮಾತಾಡಿ ಮಾತಾಡಿ ಯಾಕೆ ನಮ್ಮ ಬಾಯಿ ಹೊಲಸು ಮಾಡ್ಕೊಳ್ಳೋದು? ಹಲ್ಲೆಲೂಯಾ. ಹಲ್ಲೆಲೂಯಾ. ಬೇಜಾರಾಯ್ತಪ್ಪ ಆಶ್ರಮ ಮೂಗಿ ಅಂದಿದ ತಕ್ಷಣ, ಮೂಗ್ರು ಅಂದಿದ ತಕ್ಷಣ. ಹಲ್ಲೆಲೂಯಾ. ನಾವು ಬೇಜಾರು ಮಾಡಿಕೊಂಡು ಪರವಾಗಿಲ್ಲ, ಪಾಸ್ಟ್ ಹೇಳ್ದಂಗೆ ಇನ್ನೂ 2 ಪಾಯಿಂಟ್ ಎಕ್ಸ್ಟ್ರಾನೇ ಹೇಳ್ಬಿಡೋಣ. ಹಲ್ಲೆಲೂಯಾ. ನಮ್ಮ ಬಾಯಿ ನಾವು ಹದ್ದುಬಸ್ತಲ್ಲಿ ಇಟ್ಕೊಳ್ಬೇಕು. ನಮ್ಮ ಕಣ್ಣು ನಾವು ಹದ್ದುಬಸ್ತಲ್ಲಿ ಇಟ್ಕೊಳ್ಬೇಕು. ನಮ್ಮ ಕೈ ಹದ್ದುಬಸ್ತಲ್ಲಿ ಇಟ್ಕೋಬೇಕು. ಅದು ಬೇರೆಯವರ ಸೊತ್ತು ಎಂಬುದಾಗಿ ತಿಳಿದ್ರೆ ನಾವು ಅದನ್ನ ಮುಟ್ಟಬಾರ್ದು. ಅವ್ರನ್ನ ಕೇಳದೆ ನಾವು ಅದನ್ನ ಮುಟ್ಟಬಾರ್ದು. ಅದು ಬೇರೆಯವ್ರದ್ದು ಎಂಬುದಾಗಿ ನಮಗೆ ಗೊತ್ತಾ? ಬೇರೆಯವರ ಸೊತ್ತನ್ನು ನಾವು ಆಶಿಸಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲ ಹಂಗೆ ಈಗ ಎಲ್ಲಾದ್ರೂ ಒಂದು ಮನೆಗೆ ನಂದೇ ತಗೊಳ್ತೀನಿ, ಬೇರೆಯವ್ರು ಯಾರ್ದು ಬೇಡ, ನಂದೇ ತಗೊಳ್ತೀನಿ. ಯಾರೋ ಮನೆಗೆ ಹೋದೆ, ಆಲಿಕವ್ರ ಮನೆಗೆ ಹೋದೆ. ಆಲಿಕವ್ರಮ್ಮ ಏನು ಮಾಡಿದ್ದಾರೆ? ಸರ ಒಳಗೆ ಗೋಲ್ಡ್ ಚೈನು ಏನು ಮಾಡ್ಬಿಟ್ಟಿದ್ದಾರೆ, TV ಸೋಕೇಶ್ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ದೇವ್ರ ಮಗಳೇ ಹೋಗಿದ್ದೀನಿ, ಮನೇಲಿ ಯಾರೂ ಇಲ್ಲ. ಏನಂತ ನನ್ನ ನಂಬಿಟ್ಟು ಹೋಗಿದ್ದಾರೆ? ಪಾಸ್ಟಮ್ಮ ಬಂದಿದ್ದಾರೆ, ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದಾರೆ. ನನ್ನ ಮನಸ್ಸು ಏನು ಹೇಳ್ತಾ ಇದೆ? ಚೈನ್ ಇದೆ, ಚೈನ್ ಇದೆ. ಹೆಂಗೂ ನಿನ್ನ ಮೇಲೆ ನಂಬಿಕೆ ಜಾಸ್ತಿ, ಹೆಂಗೂ ನಿನ್ನ ಮೇಲೆ ನಂಬಿಕೆ ಜಾಸ್ತಿ. ಎತ್ಕೊಂಡು ಹೋಗ್ಬಿಡು, ಎತ್ಕೊಂಡು ಹೋಗ್ಬಿಡು. ಹಲ್ಲೆಲೂಯಾ. ನಾವೇನು ಮಾಡ್ತೇವೆ? ಸೈಲೆಂಟಾಗಿ ತೊಗೊಂಡು ಜೋಬ್ಗೆ ಹಾಕ್ಬಿಟ್ಟು ಮಾರ್ವಾಡ ಅಂಗಡಿ ಮಾರ್ಬಿಟ್ಟು ಆ ದುಡ್ಡನ್ನ ತೊಗೊಂಡು ಖರ್ಚು ಮಾಡಿಬಿಟ್ಟು ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಬ್ರದರ್, ನಿಂಗೆ ಹೇಳ್ಬಿಟ್ಟು ನಾಳೆ ನಿಮ್ಮ ಮನೆಗೆ ಬರೋದೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ತಪ್ಪು ಮಾಡೋದು ಮಾಡಿಬಿಡ್ತೇವೆ, ಮತ್ತೆ ಅವ್ರನ್ನೇ ಬೆದರಿಸೋದು, ನಾವು ಅವ್ರನ್ನೇ ಬೈಯೋದು. ಬೇರೆಯವರ ಸೊತ್ತನ್ನು ನಾವು ಯಾವತ್ತೇ ಆಗಲಿ, ಚಿಕ್ಕ ವಸ್ತು, ಚಿಕ್ಕ ಸೂಜಿ ಇದ್ರೂ ಸಹ, ಚಿಕ್ಕ ಪಿನ್ನು, ಬಟ್ಟೆ ಪಿನ್ ಇದ್ರೂ ಸಹ ಅದು ಬೇರೆಯವ್ರದ್ದು ಎಂಬುದಾಗಿ ಕೇಳಿದ್ರೆ ನಾವು ಅದನ್ನು ಮುಟ್ಟಬಾರ್ದು. ಅವ್ರನ್ನ ಕೇಳಿ ತಗೋಬೇಕೇ ಹೊರತು ನಾವು ಅದನ್ನು ಬೇರೆಯವ್ರ ಸೊತ್ತನ್ನು ಆಶಿಸಬಾರ್ದು. ಹಲ್ಲೆಲೂಯಾ. ಆಶಿಸೋದು ಒಳ್ಳೇದಾ? ಅದು ಹಂಗೇ ನಾಶವಾಗಿ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ನೀನು ಯಾವಾಗ ಬೇರೆಯವ್ರ ಸೊತ್ತನ್ನು ನನಗೆ ಹಿತವಾಗಿರುತ್ತೆ ನೀನು ತಗೊಳ್ ಬರ್ತೀಯಾ? ನಿನ್ಗೆ ಹಿತವಾಗಿರಲ್ಲ, ಅದು ನಿನಗೆ ಯಾವಾಗಲೂ ನಷ್ಟವಾಗಿಯೇ ಇರುತ್ತೆ. ಹಲ್ಲೆಲೂಯಾ. ನಾವು ಎಷ್ಟೋ ಜನ ದೇವ್ರ ಮಕ್ಕಳಾಗಿರೋ ದುಡ್ಡಿನ ವಿಷಯದಲ್ಲಿ ಕೂಡ ಮೋಸ ಮಾಡ್ತೇವೆ. ಹಲ್ಲೆಲೂಯಾ. ದುಡ್ಡಿನ ವಿಷಯದಲ್ಲಿ ಕೂಡ ಜನಗಳನ್ನ ಯಾಮಾರಿಸ್ತೇವೆ. ಹೌದಲ್ಲ? ಹೌದಲ್ಲ? ಕೊಟ್ಟಿರೋದು 100 ರೂಪಾಯಿ, ಹೇಳೋದು 1000 ರೂಪಾಯಿ. ಹಲ್ಲೆಲೂಯಾ. ಆ ಥರ ಯಾರೂ ಇಲ್ಲ ಅಲ್ಲ? ದೇವ್ರಿಗೆ ಸ್ತೋತ್ರ. ಪಾಶ್ ಹೇಳ್ದಂಗೆ ಎಲ್ಲ ಬಂಗಾರ, ಆ ಥರ ಯಾರೂ ಇರಲ್ಲ. ಕೊಟ್ಟಿರೋದು 100 ರೂಪಾಯಿ, ನಾವು ಹೇಳೋದು 1000 ರೂಪಾಯಿ. ದೇವ್ರು ನೋಡ್ತಾ ಇರ್ತಾರೆ. ನೀನು ಹೆಚ್ಚಾಗಿ 900 ರೂಪಾಯಿ ಎಕ್ಸ್ಟ್ರಾ ತಗೊಳ್ತೀಯಲ್ಲ, ಆ 900 ರೂಪಾಯಿದು ನಿನ್ನ ಹಾಸ್ಪಿಟ್ಲಿಗೆ ಖರ್ಚಾಗಿರುತ್ತೆ, ಇನ್ನು ಇನ್ನೊಂದಕ್ಕೋ ಖರ್ಚಾಗಿರುತ್ತೆ. ಹಲ್ಲೆಲೂಯಾ. ಬೇರೆಯವ್ರ ಸೊತ್ತಾಗಲಿ, ಬೇರೆಯವ್ರ ದುಡ್ಡಾಗಲಿ, ಅದರಿಂದ ನನಗೆ ಲಾಭ ಬರ್ತಾ ಇದೆಯಾ? ದೇವ್ರ ಚಿತ್ತ ಇಲ್ವಾ? ಈಗ ದೇವ್ರು ಒಬ್ಬರು ಹೇಳ್ತಾರೆ, ನೀನು ಹೋಗ್ಬಿಟ್ಟು ಒಂದು ಸುಳ್ಳು ಹೇಳ್ಬೇಕು, ನಾನು ನಿನ್ನ 1 ಕೋಟಿ ರೂಪಾಯಿ ಕೊಡ್ತೇನೆ, ಏನು ಮಾಡ್ತೀನಿ? ಇಲ್ಲ ಹಿಂಗೆ ಅಂತೀರಾ? 1 ಕೋಟಿ ರೂಪಾಯಿ ನೋಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಫೋನ್ ಮಾಡ್ತೀರಾ, ನಮ್ಮ ಪಾಸ್ಟಿಯವ್ರ ಮುಂದೆ ಇಲ್ಲ ಅಂತ ಹೇಳ್ಬಿಟ್ಟೆ ಹೇಳ್ತೀನಿ, ನಮ್ಮ ಪಾಸ್ಟಿಯವ್ರಿಗೆ ಮಾತ್ರ ಹೇಳಬೇಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲ, ನಮ್ಮ ಪಾಸ್ಟೇ ಇದ್ರಲ್ಲ, ಪಾಸ್ಟಮ್ಮ ಇದ್ರಲ್ಲ, ಅದಕ್ಕೆ ನಾನು ಅವ್ರ ಮುಂದೆ ಆ ಥರ ಎಲ್ಲ ಹೇಳಿಲ್ಲ. ಪ್ಲೀಸ್ ದಯಮಾಡಿ ಬರ್ತೀನಿ, ಒಂದೇ ಸುಳ್ಳು ಹೇಳ್ಬಿಟ್ಟು ನಾನು ಬಂದ್ಬಿಡ್ತೀನಿ. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಇರಬಾರ್ದು. ಅದು ಲಾಭ ಬಂದರೂ ಸಹ, ಅದು ಪಾಪದಿಂದ ಲಾಭ ಬಂದರೂ ಸಹ ಅದು ನಮಗೆ ಬೇಡ ಎಂಬುದಾಗಿ ನಾವು ತಳ್ಳಿ ಹಾಕಬೇಕು. ಹಲ್ಲೆಲೂಯಾ. ಇದೆಲ್ಲ ನಾವು ಅಭ್ಯಾಸ ಮಾಡ್ಕೋಬೇಕು, ಇದೆಲ್ಲ ನಾವು ರೂಢಿ ಮಾಡ್ಕೋಬೇಕು. ಯಾಕಂತಂದ್ರೆ ಇದೆಲ್ಲ ನಮ್ಮ ನಡೆಸುವಂಥದ್ದಾಗಿ, ನಮ್ಮ ಆತ್ಮಿಕ ಜೀವಿತ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೇರೆಯವರ ಸೊತ್ತನ್ನು ನಾವು ಆಶಿಸಬಾರ್ದು, ಪರರ ಸೊತ್ತನ್ನು ನಾವು ಆಶಿಸಬಾರ್ದು, ಪರರ ಗಂಡನನ್ನು, ಪರರ ಹೆಂಡತಿಯನ್ನು ನಾವು ಆಶಿಸಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಗದು ಬೇಡವಾ? ದೇವ್ರ ಚಿತ್ತ ಇಲ್ವಾ? ಬೇಡ ಅಂತ ತಳ್ಳಿ ಹಾಕಿ ಬರ್ತಾ ಇರಬೇಕು.
ಹಲ್ಲೆಲೂಯಾ. ದೇವ್ರು ನಿಮಗೆ ಕೊಡಬೇಕಾದ್ರೆ ಅವ್ರು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಯಾವಾಗ ನಾವು ಆ ಪಾಪವನ್ನ ಪ್ರೀತಿ ಮಾಡ್ತೇವೋ, ಯಾವಾಗ ನಾವು ಸುಳ್ಳನ್ನ ಪ್ರೀತಿ ಮಾಡ್ತೇವೋ, ಯಾವಾಗ ನಾವು ಪರರ ಸ್ವತ್ತನ್ನು ಆಶಿಸಿ ಅದನ್ನ ನಾವು ಪ್ರೀತಿ ಮಾಡ್ತೇವೋ, ಪಾಪ ನಮ್ಮನ್ನ ಆಳ್ವಿಕೆ ಮಾಡ್ತದೆ. ಅದು ಹೇಳುವಾಗೆ ನೀನು ಕೇಳ್ತೀಯಾ? ಪಾಪ ಹೇಳುತ್ತೆ ಇವತ್ತು ಬ್ಲೂ ಫಿಲ್ಮ್ ನೋಡು ಅಂತ ಹೇಳುತ್ತೆ, ಕೆಟ್ಟದ್ ನೋಡು ಅಂತ ಹೇಳ್ತಾ ನೀನು ಕೇಳ್ತೀಯಾ? ಪಾಪ ಹೇಳುತ್ತೆ ನೀನು ಸುಳ್ಳು ಹೇಳು ಅಂತ ಹೇಳುತ್ತೆ, ನೀನು ಅದನ್ನ ಮಾತು ಕೇಳ್ತೀಯಾ? ಪಾಪ ಹೇಳಿದ್ರೆ ನೀನು ಪ್ರಾರ್ಥನೆ ಮಾಡಬೇಡ, ಸೇವಕರಿಗೆ ಸುಳ್ಳು ಹೇಳು ಅಂತ ಹೇಳುತ್ತೆ, ನೀನು ಅದನ್ನ ಮಾತು ಕೇಳ್ತೀಯಾ? ಯಾಕೆ? ನೀನು ಪಾಪವನ್ನು ಅಧಿಕವಾಗಿ ಪ್ರೀತಿ ಮಾಡ್ತಾ ಇದೀಯ, ಅದಕ್ಕಾಗಿನೇ ಪಾಪದ ಮಾತನ್ನು ಕೇಳ್ತಾ ಇದೆ. ಇವತ್ತಿನ ಒಪ್ಪಿಸಿಕೊಟ್ಟು ಬಿಟ್ಬಿಡು, ದೇವರೇ ಆ ಪಾಪನ ನಾನು ಆಳ್ವಿಕೆ ಮಾಡಬಾರ್ದು, ನಾನು ಅದನ್ನ ಪ್ರೀತಿ ಮಾಡಬಾರ್ದಪ್ಪ, ನಾನು ನಿನ್ನನ್ನೇ ಪ್ರೀತಿ ಮಾಡ್ಬೇಕಂತ ನೀನು ಹೇಳಿ ನೋಡು. ನೀನು ಯಾವಾಗ ದೇವ್ರನ್ನ ಪ್ರೀತಿ ಮಾಡ್ತೀಯ, ಆ ಪಾಪ ನಿನ್ನನ್ನು ಬಿಟ್ಟು ಓಡಿ ಹೋಗ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನಿಜ ತಾನೆ? ಪ್ರೀತಿ ಯಾವಾಗ್ಲೂ ಹೊಗಳ್ಕೊಳ್ಳೋದಿಲ್ಲ. ಕೆಲವೊಬ್ಬರು ನೋಡಿದ್ದೀರಾ, ನಾನು ಪ್ರೀತಿ ಮಾಡ್ತೀನಿ 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 ಅಂತ ಬಾಯಿ ಮಾತಾಡಿ ಹೇಳ್ತಾರೆ, ಒಳಗಡೆ ಅಂತ ಒಂಚೂರು ಪ್ರೀತಿ ಇರಲ್ಲ. ನಾವು ಪ್ರೀತಿ ಅನ್ನೋದು ನಾವೆಲ್ಲ ತಪ್ಪಾಗಿ ತಿಳ್ಕೊಳ್ತೇವೆ. ಲವ್ ಅಂದ್ಬಿಟ್ಟು ನಾವೆಲ್ಲ ತಪ್ಪಾಗಿ ತಿಳ್ಕೊಳ್ತೇವೆ. ಪ್ರೀತಿ ಅಂದ್ರೆ ಅದು ಪರಿಶುದ್ಧವಾದ ಪ್ರೀತಿಯಾಗಿದೆ. ಅದು ಯಾರಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಹತ್ರ ದೇವ್ರ ಮಕ್ಕಳಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ. ಹಾಲೆಲೂಯಾ. ಇವಾಗೆಲ್ಲ ದೇವ್ರ ಮಕ್ಕಳಲ್ಲೂ ಇಲ್ಲ ಪ್ರೀತಿ. ಅದು ಇವಾಗ ದೇವ್ರ ಮಕ್ಕಳು ಇರುವಂಥ ಪ್ರೀತಿ ಕೂಡ ಅನ್ಯಾಯದ ಪ್ರೀತಿಯಾಗಿ ಮಾರ್ಪಡ್ತಾ ಇದೆ. ಹಾಲೆಲೂಯಾ. ನಾವು ಮಾಡುವಂಥ ಪ್ರೀತಿ, ನಾವು ಗಂಡನನ್ನ ನಾವು ಪ್ರೀತಿ ಮಾಡ್ತೇವೆ, ಹೃದಯದಿಂದ ಪ್ರೀತಿ ಮಾಡ್ತೇವೆ, ಹೌದು ತಾನೆ? ಯಾರು ಬೇಕಾದ್ರೂ ಚಾನ್ಸ್ ಕೊಡ್ತೀವಿ, ಬೇಕಾದ್ರೆ ನಮ್ಮ ಮನೇಲಿ ಅರ್ಧ ಭಾಗ ಬೇಕಾದ್ರೂ ಬಿಟ್ಕೊಟ್ಬಿಡ್ತೀವಿ, ನನಗಿರೋ ಸೀರೆ ಬೇಕಾದ್ರೂ ಕೊಟ್ಬಿಡ್ತೀನಿ, ಗಂಡನ ಮಾತ್ರ ಯಾರು ಬಿಟ್ಕೊಡಲ್ಲ. ಈ ಸಿಸ್ಟರ್ಗಳು ಜಾಸ್ತಿ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೌದು ತಾನೆ? ನಿಮ್ಮ ಗಂಡಂದಿರು ಬಿಟ್ಕೊಡ್ತೀರಾ? ಸೀರೆ ಬೇಕಾದ್ರೆ ಕೊಟ್ಬಿಡ್ತೀರಿ, ಒಡವೆನೂ ಕೊಟ್ಬಿಡ್ತೀರಿ, ಎಲ್ಲ ಕೊಟ್ಬಿಡ್ತೀರಿ, ಗಂಡನ ಮಾತ್ರ ಯಾರು ಬಿಟ್ಕೊಡೋದೇ ಇಲ್ಲ. ಯಾಕೆ? ಅದು ನನ್ನ ಸೊತ್ತು, ಅದು ನಂದು. ನನ್ನ ಗಂಡನನ್ನು ಅಧಿಕವಾಗಿ ನಾನು ಪ್ರೀತಿ ಮಾಡ್ತೇನೆ, ಅದಕ್ಕಾಗಿ ನಾನು ಅದನ್ನು ಬಿಟ್ಕೊಡಲ್ಲ. ಯಾಕೆ? ಅಷ್ಟು ನನ್ನ ಗಂಡನ ಪ್ರೀತಿ ಮಾಡ್ತಾರೆ. ಈ ಕೆಲವೊಬ್ಬರು ಪ್ರೀತಿ ಬೂಟಾಟಿಕೆ ಪ್ರೀತಿ, ಅದು ಹೃದಯದಿಂದ ಬರುವಂಥ ಪ್ರೀತಿ ಅಲ್ಲ, ಬರೀ ಬಾಯಿ ಮಾತಿಂದ ಬರುವಂಥ ಪ್ರೀತಿಯಾಗಿದೆ. ಎಲ್ರ ತೇಡ ನನ್ನ ಗಂಡನ ಪ್ರೀತಿ ಮಾಡ್ತೀನಿ, ನನ್ನ ಗಂಡನ ಪ್ರೀತಿ ಮಾಡ್ತೀನಿ, ಮನೆ ಹೋಗಿ ನನ್ನ ಮಗನೇ ನೀನು ಸತ್ತಿಲ್ವಾ ಅಂತಾರೆ. ಹಾಲೆಲೂಯಾ. ಎಲ್ರ ತೇಡ ನನ್ನ ಗಂಡ ಬಂಗಾರ, ನನ್ನ ಗಂಡನಂತ ಒಳ್ಳೆ ಗಂಡ ಯಾರು ಇಲ್ಲ, ಅಯ್ಯೋ ಬಂಗಾರ ಚಿನ್ನ ರನ್ನ ಮುತ್ತು ಏನೇನೋ ಬಂದ್ಬಿಡುತ್ತೆ ಆ ಟೈಮಲ್ಲಿ. ಮನೆಗೆ ಹೋಗ್ಬಿಟ್ಟು ನನ್ನ ಮಗ ಇನ್ನೂ ಸತ್ತಿಲ್ಲ, ಯಾವಾಗಾದ್ರೂ ಹೋಗ್ಬಿಡ್ತಾನೋ ಅಂತ ಬಾಯಲ್ಲಿ ಮಾತು ಬರುತ್ತೆ. ಮಕ್ಕಳನ್ನ ಪ್ರೀತಿ ಬರೀ ಬಾಯಿ ಮಾತಲ್ಲಿ ಪ್ರೀತಿ ಮಾಡ್ತೀವಿ, ಮನೆಗೆ ಹೋಗಿ ನನ್ನ ಮಗ ದರಿದ್ರ ನನ್ನ ಮಗ ಅಂತೀವಿ. ಹಾಲೆಲೂಯಾ. ಯಾಕಾದ್ರೂ ನಾನು ಹೊಟ್ಟೆಲಿ ಉಟ್ಬಿಟ್ವ ಅಂತೀವಿ. ನಮ್ಮ ಪ್ರೀತಿ ಎಲ್ಲಿಂದ ಬರುವಂಥದ್ದಾಗಿದೆ? ಬರೀ ಬಾಯಿ ಮಾತಿಂದ. ನೀನು ಯಾವಾಗ ಹೃದಯದಿಂದ ನಿನ್ನ ಮಕ್ಕಳನ್ನಾಗಲಿ, ನಿನ್ನ ಹೆಂಡತಿಯನ್ನಾಗಲಿ, ನಿನ್ನ ಗಂಡನನ್ನಾಗಲಿ ನೀನು ಪ್ರೀತಿ ಮಾಡ್ತೀಯೋ, ನಿನ್ನ ಬಾಯಲ್ಲಿ ಆ ಮಾತುಗಳು ಬರೋದೇ ಇಲ್ಲ. ಹಾಲೆಲೂಯಾ. ಈ ದರಿದ್ರವು ಈಗೆಲ್ಲ ಸಮಾಧಾನ ನಮ್ಮವ್ರ ಭಾಷೆ, ಈ ದರಿದ್ರವು ಯಾಕಾದ್ರೂ ನಾವು ಹೊಟ್ಟೆಲಿ ಉಟ್ಬಿಟ್ವು, ಹಾಳಾಗಾದ್ರೂ ಹೋಗ್ಬಾರ್ದು ಥರ ಮಾತುಗಳು ಬರ್ತವೆ. ಯಾರು? ದೇವ್ರ ಮಕ್ಕಳು. ಯಾಕೆ? ನಾವು ನಿಜವಾದ ಪ್ರೀತಿನ ಮಾಡ್ತಾ ಇರಲ್ಲ. ಹಾಲೆಲೂಯಾ. ನೀವು ವಾಕ್ಯ ಹೇಳ್ತೈತಿ, ಪ್ರೀತಿ ತಾಳ್ಮೆ ಹೇಳೋದು, ಪ್ರೀತಿ ದಯೆ ತೋರಿಸುವಂಥದ್ದು. ಪ್ರೀತಿ ಯಾವಾಗಲೂ ತಾಳ್ಮೆಯಿಂದ ಇರುತ್ತಂತೆ. ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಬೇಕಾದ್ರೆ ನಿಮ್ಮಿಬ್ಬರಲ್ಲಿ ಪ್ರೀತಿ ಇದ್ರೆ ಯಾವಾಗಲೂ ತಾಳ್ಮೆಯಾಗಿರುತ್ತೆ. ಹಾಲೆಲೂಯಾ. ಒಬ್ಬರನ್ನೊಬ್ರು ಸಹಿಸ್ಕೊಳ್ತೀರಿ. ಹಾಲೆಲೂಯಾ. ಪ್ರೀತಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಪ್ರೀತಿ ಬಂದು ಮರ್ಯಾದೆ ಕೆಟ್ಟು ನಡೆಯೋದಿಲ್ಲ, ಪ್ರೀತಿ ಉಬ್ಬಿಕೊಳ್ಳೋದಿಲ್ಲ, ಯಾವಾಗಲೂ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ. ಪ್ರೀತಿ ಏನು ಮಾಡುತ್ತಂತೆ? ಯಾರಾದರೂ ಒಂದು ತಪ್ಪು ಮಾಡಿಬಿಟ್ರೆ, ಈ ನೋಡಿದ್ದೀರಾ, ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಾ ಇದ್ರು ಅಂತಂದರೆ, ಆಗಿನ ಕಾಲದೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಇಲ್ಲ. ಆಗಿನ ಕಾಲ 2012ಗಿನ ಮುಂಚೆ 10ಗಿನ ಮುಂಚೆ ಸೋಷಿಯಲ್ ಮೀಡಿಯಾ ಎಲ್ಲ ಇಲ್ಲ. ಅವಾಗೆಲ್ಲ ಏನಿದ್ರು ಕೂಡ ತಮಟೆಯವ್ರ ಹತ್ರ ತಮಟೆ ಕೊಟ್ಬಿಟ್ಟು, ಏನಾದರೂ ಒಂದು ಸಾರು ಬೇಕು ಅಂತಂದರೆ ಅವ್ರ ಕೇಳಿ ಹೇಳ್ಬಿಟ್ಟು ಸಾರಿಸ್ತಾ ಇದ್ರು ಊರಿಗೆ. ಕೇಳ್ರಣ್ಣ ಕೇಳ್ರಿ, ಅದಿದೆ ಇದಿದೆ ಅಂತ ಹೇಳ್ತಾ ಇದ್ರು, ಹೌದು ತಾನೆ? ತಮಟೆ ಹೊಡ್ಕೊಂಡು ಸಾರ್ತಾ ಇದ್ರು. ಕೆಲವೊಬ್ರು ಪ್ರೀತಿ ಹಂಗಾಗ್ಬಿಡುತ್ತೆ. ಹಾಲೆಲೂಯಾ. ಕೆಲವೊಬ್ರು ಹಂಗೆ ಏನಾದ್ರೂ ಒಂದು ಮಾಡ್ಬಿಟ್ರೆ, ತಮಟೆ ಒಂದಿರಲ್ಲ ಅಷ್ಟೇ, ಮೈಕ್ ಒಂದಿರಲ್ಲ ಅಷ್ಟೇ, ಮೈಕು ತಮಟೆ ಎರಡಿರಲ್ಲ ಅಷ್ಟೇ, ಎಲ್ಲರಿಗೂ ಸಾರ್ಕೊಂಡು ಬರೋದು. ಮಾಡಿರೋದು ನೀವು ಯಾರಿಗೆ? ಗಂಡನಿಗೆ, ಮಕ್ಕಳಿಗೆ, ಸಭೆಗೆ, ವಿಶ್ವಾಸಿಗಳಿಗೆ ನೀವು ಮಾಡಿರೋದು. ಪ್ರೀತಿಯಿಂದ ಮಾಡಿದ್ರೆ ಅದು ಮರೆ ಮಾಡುತ್ತೆ. ಯಾರ ಹತ್ರ ಹೇಳ್ಕೊಂಡು ಉಬ್ಬಿಕೊಳ್ಳುವುದಿಲ್ಲ. ಇಟ್ಕೊಬರೋದು, ನೋಡ್ದಾ ಅಷ್ಟೇ, ನಾನು ಮಾಡಿದೆ ಫಸ್ಟೇ, ಅವ್ರಿಗೆ ಕೊಟ್ಟೆ ಫಸ್ಟೇ, ನಾನು ಹಂಗೆ ಮಾಡಿದೆ ಫಸ್ಟೇ, ಹಿಂಗೆ ಮಾಡಿದೆ ಫಸ್ಟೇ. ಫಾಸ್ಟ್ ಹತ್ರ ಹೇಳಿದ್ರ ನನ್ನ ಹತ್ರ ಬರ್ತಾರೆ. ನಮ್ಮ ಸಭೆಯಲ್ಲಿ ಯಾರೂ ಇಲ್ಲ ಹೇಳ್ತಾ ಇರೋದು, ಯಾರೋ ಹತ್ರ ಹಾಕ್ಬೇಡ್ರಿ ಅಂತ. ನನ್ನ ಹತ್ರ ಬರುತ್ತೆ. ಫಾಸ್ಟ್ ಹತ್ರ ಹೇಳಿದ್ದು 4 ಪಾಯಿಂಟು, ನನ್ನ ಹತ್ರ 8 ಪಾಯಿಂಟು. ಫಾಸ್ಟ್ ಹತ್ರ ಹೇಳಿದ್ದು 4, ನನ್ನ ಹತ್ರ ಬಂದು 8. ಹಂಗೆ ಫಾಸ್ಟಮ್ಮ, ಹಿಂಗೆ ಫಾಸ್ಟಮ್ಮ, ಆಯ್ತಾ? ಆಲಿಕ್ ಬದರ್ ಹತ್ರ, ಅವ್ರ ಹತ್ರ 8 × 16, ಅವ್ರು 16 16 32. ಅದಕ್ಕೆ ಮೇಲೆ ಲೆಕ್ಕ ನನಗೆ ಬರಲ್ಲ, ಅದಕ್ಕೆ ಸ್ಟಾಪ್ ಮಾಡ್ತೀನಿ. 32.
ಈ ಥರ ಏನು ಮಾಡ್ತೀವಿ, ನಾವು ಪ್ರೀತಿ ಮಾಡೋದು ಮಾಡ್ಬಿಟ್ಟು ಎಲ್ಲರ ಹತ್ರ ಹೇಳ್ಕೊಂಡು ಉಬ್ಬಿಕೊಳ್ತೇವೆ. ನಾನು ಮಾಡಿದೆ, ನನ್ನ ಮಗನ ಅಷ್ಟು ಪ್ರೀತಿ ಮಾಡಿದೆ, ನನ್ನ ಮಗ ಹಾಳಾಗಿ ಹೋಗ್ಬಿಟ್ನಲ್ಲ, ನನ್ನ ಗಂಡನ ಅಷ್ಟು ಪ್ರೀತಿ ಮಾಡಿದೆ, ನನ್ನ ಮಗ ಇನ್ನೂ ಸತ್ತಿಲ್ವಲ್ಲ. ಯಾವ ಪ್ರೀತಿ ರೀ ಮಾಡ್ತಾ ಇರುವಂಥ ಪ್ರೀತಿ? ಹಲ್ಲೆಲೂಯಾ. ಯಾವ ಪ್ರೀತಿ ಮಾಡ್ತಾ ಇದ್ದೀರಿ? ನೀವು ನಿಜವಾದ ಪ್ರೀತಿ ಮಾಡುವುದಾದ್ರೆ ಯಾವತ್ತೂ ಉಬ್ಬಿಕೊಳ್ಳೋದಿಲ್ಲ. ನಿಜವಾದ ಪ್ರೀತಿ ಮಾಡ್ತಾ ಇದ್ದೀರಿ, ಎಲ್ಲರ ಮುಂದೆ ಹೊಗಳ್ಕೊಳ್ಳೋದಿಲ್ಲ, ಎಲ್ಲರ ಮುಂದೆ ಹೇಳೋದಿಲ್ಲ ನಾನು ಪ್ರೀತಿ ಮಾಡಿದೆ. ಆಮೇಲೆ ಹಂಗಂತ ಹೋಗ್ಬಿಟ್ಟು ಹುಡುಗರೆಲ್ಲ ಇದ್ದಾರೆ, ಪಾಸ್ಟಮ್ಮ ಹೇಳೋರೆ, ಹುಡುಗಿ ನೋಡ್ಬಿಟ್ಟು ಪ್ರೀತಿ ಮಾಡೋಣ ಅಂತ ಮಾತ್ರ ಮಾಡಕ್ಕೆ ಹೋಗ್ಬೇಡಿ. ಆ ಪ್ರೀತಿ ಕುರಿತು ನಾನು ಹೇಳ್ತಾ ಇಲ್ಲ. ಆಮೇಲೆ ಜಕ್ಕಾಯ, ಪ್ರಿನ್ಸು, ನಿರ್ಮಾರ ಎಲ್ಲ ಅವ್ರ ಅಮ್ಮನ ಹತ್ರ ಪಾಸ್ಟಮ್ಮ ಹೇಳಿದ್ರು ಪ್ರೀತಿ ಮಾಡ್ಬೇಕಂತೆ ಅಂತ ಹುಡುಗಿನ ಕರ್ಕೊಂಬಂದ್ಬಿಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಾನು ಆ ಪ್ರೀತಿ ಕುರಿತು ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ನಿಜವಾದ ಪ್ರೀತಿ ಮಾಡುವಂಥವನು ಮರ್ಯಾದೆಗೆಟ್ಟು ನಡೆಯೋದಿಲ್ಲ. ಪ್ರೀತಿಗೊಂದು ಅರ್ಥ ಇದೆ ರೀ. ಆತ ನಮ್ಮನ್ನು ಪ್ರೀತಿಸುವುದರಿಂದಲೇ ನಾವೆಲ್ಲರೂ ಜೀವಂತವಾಗಿದೆ. ಆತ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸಿದಲೇ ನಾವೆಲ್ಲರೂ ಪಾಪದಿಂದ ಬಿಡುಗಡೆ ಹೊಂದಿಕೊಂಡಿದ್ದೇವೆ, ನಾವೆಲ್ಲರೂ ಜೀವಂತವಾಗಿದ್ದೇವೆ. ನೋಡಿ, ಅದೇ ನಿಜವಾದ ಪ್ರೀತಿ. ಯೇಸು ಕ್ರಿಸ್ತನ ಪ್ರೀತಿಯ ನಿಜವಾದ ಪ್ರೀತಿ. ಮನುಷ್ಯರ ಪ್ರೀತಿ ನಿಜವಾದ ಪ್ರೀತಿಯಲ್ಲ, ಬರೀ ಮಾತುಗಳಿಂದ ಬರುವಂಥ ಪ್ರೀತಿ ಅಷ್ಟೇ ಆಗಿದೆ. ಯೇಸು ಸ್ವಾಮಿ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದರೆ, ನೀನು ಎಷ್ಟು ಸಾರಿ ಯೇಸು ಸ್ವಾಮಿನ ದೂಷಿಸಿದ್ರು ಕೂಡ ನಿಮ್ಮ ಅತ್ತೆ ಹೋಗ್ಬಿಟ್ಟು ಏಸಪ್ಪ ಅಂತಂದರೆ ಮಗಳೇ ಅಂತ ನಿನ್ನನ್ನು ಅಪ್ಪಿಕೊಳ್ತಾರೆ. ಹಲ್ಲೆಲೂಯಾ. ಏಸಪ್ಪ ನನಗೆ ಬೇಡ ಅಂತ ಬಿಟ್ಟು ಹೋದ್ರು ಕೂಡ ಎಷ್ಟೋ ವರ್ಷಗಳಾಗಿ ಏಸಪ್ಪ ನನ್ನನ್ನು ಕ್ಷಮಿಸ್ಬಿಡು ಅಂತಂದರೆ ಆತನು ಓಡಿ ಬಂದು ನನ್ನ ಅಪ್ಪಿಕೊಳ್ತಾನೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆತ ನಿಜವಾಗಿ ನಮ್ಮನ್ನು ಪ್ರೀತಿ ಮಾಡ್ತಾನೆ. ಕೆಲವೊಬ್ರು ಹೇಳ್ಬೋದು, ಪಾಸ್ಟಮ್ಮ ಲೋಕದಲ್ಲಿ ಎಷ್ಟೋ ಜನ ಇದ್ದಾರಲ್ಲ, ಯೇಸು ಸ್ವಾಮಿ ನನ್ನ ಒಬ್ಬರನ್ನೇ ಪ್ರೀತಿ ಮಾಡ್ತಾರಾ? ಖಂಡಿತವಾಗ್ಲೂ ಯೇಸು ಸ್ವಾಮಿ ಲೋಕದಲ್ಲಿ ಎಷ್ಟು ಜನ ಇದ್ರು ಕೂಡ ಇನ್ನೊಬ್ಬಳನ್ನ ಕೂಡ ಯೇಸು ಸ್ವಾಮಿ ಪ್ರೀತಿ ಮಾಡ್ತಾರೆ, ನನ್ನನ್ನು ಸಹ ಪ್ರೀತಿ ಮಾಡ್ತಾರೆ. ನೀವು ಎಷ್ಟೋ ಸರಿ ಹೇಳಿರ್ಬೇಕಲ್ಲ, ನನ್ನನ್ನು ಪ್ರೀತಿ ಮಾಡೋರು ಯಾರೂ ಇಲ್ಲ. ಯೇಸು ಸ್ವಾಮಿ ನನ್ನ ಖಂಡಿತವಾಗ್ಲೂ ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ಆತನ ಪ್ರೀತಿ ಯಾವಾಗಲೂ ಒಬ್ಬಿಕೊಳ್ಳುವಂಥ ಪ್ರೀತಿ ಇಲ್ಲ. ಹೇಳ್ಕೊಬೋದಲ್ಲ, ಯೇಸು ಸ್ವಾಮಿ ದೇವದೂತರೆಲ್ಲ ಸಮೂಹ ಎಲ್ಲ ಇರುತ್ತೆ, ನೋಡ್ದಪ್ಪ ನಾನು ಸೋಫಿಯಾನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ, ನೋಡ್ತಾ ನಮ್ಮ ಮಮತಾನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಹೇಳ್ಕೊಬೋದಲ್ಲ. ಯೇಸು ಸ್ವಾಮಿ ಯಾವಾಗಲೂ ಉಬ್ಬಿಕೊಳ್ಳೋದಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಪ್ರೀತಿ ತುಂಬ ಪರಿಶುದ್ಧವಾದ ಪ್ರೀತಿ. ಹಲ್ಲೆಲೂಯಾ. ಆತ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತಂದರೆ ಅದು ಮಾತುಗಳಲ್ಲಿ ವರ್ಣಿಸಲಿಕ್ಕೆ ಆಗಲ್ಲ, ಅಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾನೆ. ನಾವೆಲ್ಲೋ ಇದ್ದೋ, ನಮ್ಮ ಪರಿಸ್ಥಿತಿ ಯಾವ ರೀತಿಯಲ್ಲಿತ್ತೋ, ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದೋ, ಒಂದೊಂದು ಟೈಮಲ್ಲಿ ಊಟಕ್ಕೆ ಕೂಡ ನಾವು ಇಲ್ಲದಿರುವ ಪರಿಸ್ಥಿತಿ ಕೂಡ ನಾವಿದ್ದು. ಬಟ್ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿ, ಯೇಸು ಸ್ವಾಮಿ ನಮ್ಮ ಪ್ರೀತಿ ಮಾಡೋದ್ರಿಂದಲೇ ನಾವು ಇವತ್ತು ಎಷ್ಟು ಜನಗಳಿಗೆ ಅನುಗ್ರಹವಾಗಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಾವು ಆಶೀರ್ವಾದಕರವಾಗಿದ್ದೇವೆ. ಯಾಕೆ ಆತನ ಪ್ರೀತಿ ಮಾಡಿದ್ರೆ ಆತನನ್ನ ಮನಸ್ಸು ನೋಯಿಸ್ತಾ ಇದ್ದೇವೆ ನಾವು? ಅದು ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡ್ತಾರೆ. ನಾವಂದ್ರೆ ಆತನ ಹುಚ್ಚು ಪ್ರೀತಿ. ನಾವಂದ್ರೆ ಯೇಸು ಸ್ವಾಮಿಗೆ ನಾವಂದ್ರೆ ಹುಚ್ಚು ಪ್ರೀತಿ. ದೇವದೂತರು ಕೂಡ ಆತನ ಅಷ್ಟು ಪ್ರೀತಿ ಮಾಡಲ್ಲ. ಲೋಕವನ್ನು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲವನ್ನು ಬಾಯಿ ಮಾತಿಂದ ಸೃಷ್ಟಿ ಮಾಡಿದ್ರು, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲವನ್ನು. ಬಟ್ ನಮ್ಮನ್ನು ಪ್ರೀತಿ ಮಾಡಿ ತನ್ನ ಸ್ವಂತ ಕೈಯಿಂದ ನಮ್ಮನ್ನು ರೂಪಿಸಿದ್ದಾರೆ. ಹಲ್ಲೆಲೂಯಾ. ತನ್ನ ಸ್ವಂತ ಕೈಯಿಂದ ನಮ್ಮನ್ನು ರೂಪಿಸಿದ್ದಾರೆ. ಹೇಳ್ಬೋದಾಗಿತ್ತಲ್ಲ ಬರೀ ಬಾಯಿ ಮಾತಿಂದ, ಏ ಮನುಷ್ಯ, ಏ ಎಣ್ಣೆ ನೀನು ಸೃಷ್ಟಿಯಾಗು, ಏ ಗಂಡೆ ನೀನು ಬಾ ಅಂತ ಹೇಳ್ಬೋದಾಗಿತ್ತಲ್ಲ. ಆತನ ಆ ರೀತಿ ಮಾಡಿಲ್ಲ. ಯಾಕಂದರೆ ಆತ ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡೋದ್ರಿಂದ ನಮ್ಮ ಪ್ರತಿಯೊಂದೊಂದು ನಮ್ಮ ಮೂಗಿಗಿರಬೇಕು, ನಮ್ಮ ಕಣ್ಣಿಗಿರಬೇಕು, ನಮ್ಮ ಬಾಯಿಗಿರಬೇಕು. ನೆನೆಸ್ಕೊಳ್ರಿ, ಕಣ್ಣಿರೋ ಜಾಗದಲ್ಲಿ ಮೂಗಿದ್ದಿದ್ರೆ ಯಾವ ಥರ ಇರ್ತಾ ಇತ್ತು? ಕಣ್ಣಿರೋ ಜಾಗದಲ್ಲಿ ಮೂಗಿದ್ದಿದ್ರೆ, ಕಿವಿರೋ ಜಾಗದಲ್ಲಿ ಬಾಯಿ ಇದ್ದಿದ್ರೆ. ಹಲ್ಲೆಲೂಯಾ. ಆತ ನಮ್ಮನ್ನು ಅಷ್ಟು ಪ್ರೀತಿ ಮಾಡಿ ನಾವು ಯಾವ ರೀತಿ ಇರಬೇಕೆಂಬುದಾಗಿ ಹೇಳಿ ಆತನಿಗೆ ಗೊತ್ತು. ಆತನ ಆ ರೀತಿಯಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ. ಕೆಲವು ನೆನೆಸ್ಕೊಳ್ಬೋದು, ಅವ್ರು ನೋಡೋಕೆ ಚೆನ್ನಾಗಿದ್ದಾರಲ್ಲ, ಇವ್ರು ನೋಡೋಕೆ ಚೆನ್ನಾಗಿದ್ದಾರಲ್ಲ, ಅವ್ರು ಅಷ್ಟು ಸೌಂದರ್ಯವಾಗಿದ್ದಾರಲ್ಲ, ಅವರಷ್ಟು ತೆಳ್ಳಿಗೆ ಬೆಳ್ಳಿಗಿದ್ದಾರಲ್ಲ, ಅವರೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತಾರಲ್ಲ, ಜನಗಳು ಅವರೆಲ್ಲ ನೋಡಿ ಪ್ರೀತಿ ಮಾಡ್ತಾರೆ. ನನ್ನ ಹತ್ರ ಏನೂ ಇಲ್ಲ, ಯಾರು ನನ್ನನ್ನು ಕರೆಯಲ್ಲ, ನನ್ನ ಹತ್ರ ಉಟ್ಕೊಳ್ಳೋಕೆ ಕೂಡ ಒಳ್ಳೆ ಬಟ್ಟೆ ಇಲ್ಲ, ಯಾರು ನನ್ನನ್ನು ಪ್ರೀತಿ ಮಾಡಿ ಕರೆಯಲ್ಲ ರೀ. ಯಾರು ಕರೀತಾರೋ ಇಲ್ವೋ ಗೊತ್ತಿಲ್ಲ, ಯೇಸು ಸ್ವಾಮಿ ನೀನು ಹುಡ್ಕೊಂಡು ನಿನ್ನ ಮನೆವರೆಗೂ ಬಂದಿದ್ದಾರೆ. ಹಲ್ಲೆಲೂಯಾ. ನೀನು ಹುಡ್ಕೊಂಡು ಯಾರು ಬಂದಿಲ್ಲ, ನಿನ್ನ ಅಡ್ರೆಸ್ ಕೇಳ್ಕೊಂಡು ಯಾರು ಬಂದಿಲ್ಲ. ಬಟ್ ಯೇಸು ಸ್ವಾಮಿ ನಿನ್ನ ಅಡ್ರೆಸ್ ಹುಡ್ಕೊಬಂದು ನಿನ್ನ ಮನೆಗೆ ಬಂದಿದ್ದಾರೆ. ಯಾರಾದರೂ ನಿಮ್ಮ ಅಡ್ರೆಸ್ ಹುಡ್ಕೊಂಡು ಬಂದಿದ್ರಾ? ಇಂಥ ಜಾಗದ ಕರಡಿಗುಟ್ಟೆ ಲಕ್ಷ್ಮಮ್ಮ ಇದ್ದಾರೆ ಅಂತ ಯಾರಾದರೂ ಬಂದಿದ್ರಾ? ಯಾರು ಬಂದಿಲ್ಲ. ಒಡೆರಲ್ಲಿ ಲಲಿತಮ್ಮ ಇದ್ದಾರೆ ಅಂತ ಯಾರಾದರೂ ಬಂದಿದ್ರಾ? ಯಾರು ಬಂದಿಲ್ಲ. 60 ಕಿಲೋಮೀಟ್ರು ತಿಮ್ಮಮ್ಮ ಸಿಸ್ಟ್ರು ಏಳ್ಗಳ್ಳಿ ಕಾಲೋನಿಲಿ, ಅಲ್ಲಿ ಸಭೆಗಳೇ ಇಲ್ಲ. ಅಲ್ಲಿ ಯಾರಾದರೂ ಅಡ್ರೆಸ್ ಹುಡ್ಕೊಂಡು ಬಂದಿದ್ರಾ? ಯಾರು ಬಂದಿಲ್ಲ. ಬಟ್ ಯೇಸು ಸ್ವಾಮಿ ನಿಮ್ಮ ಅಡ್ರೆಸ್ ಹುಡ್ಕೊಂಡು ಬಂದರು. ಹಲ್ಲೆಲೂಯಾ. ಯಾಕೆ ಹೇಳಿ? ನಿಮ್ಮನ್ನು ಪ್ರೀತಿ ಮಾಡಿ, ಮಗಳೇ ನೀನು ನನಗೆ ಬೇಕು,
ಮಗಳೇ, ನೀನು ಯಾರಿಗೂ ಬೇಡ ಏನೋ, ನಿನ್ನ ಗಂಡ ನೀನು ಬೇಡದೆ ಆಗಿರ್ಬೋದು, ನಿನ್ನ ಮಕ್ಕಳಿಗೆ ನೀನು ಬೇಡದೆ ಆಗಿರ್ಬೋದು, ಇನ್ನು ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ನೀನು ಬೇಡದೆ ಆಗಿರ್ಬೋದು, ಬಟ್ ಮಗಳೇ ನೀನು ನನಗೆ ಬೇಕು. ಹಾಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿ ಹುಡ್ಕೊಂಡು ಬಂದಿದ್ದು. ಯೇಸು ಸ್ವಾಮಿಗೆ ಎಂಥವ್ರು ಇಷ್ಟ ಗೊತ್ತಾ? ಮುರಿದ ಮನಸ್ಸುಳ್ಳವರು ಯೇಸು ಸ್ವಾಮಿಗೆ ತುಂಬ ಇಷ್ಟ ಅಂತೆ. ಹಾಲೆಲೂಯಾ. ನಗ್ನಗ್ತಾ ಖುಷಿಯಾಗಿರೋರು ಯಾವಾಗ ಅಂಥವ್ರು ಯೇಸು ಸ್ವಾಮಿ ಅಂಥವ್ನ ಇಷ್ಟಪಡ್ತಾರೆ. ಬಟ್ ಒಂದು ಕಡೆ ವಾಕ್ಯ ಹೇಳುತ್ತೆ, ಯಾರು ಒಡೆದ ಹೃದಯವುಳ್ಳವರಾಗಿದ್ದೀರೋ, ಯಾರು ಮುರಿದ ಮನಸ್ಸುಳ್ಳವರಾಗಿದ್ದರೋ ಯೇಸು ಅವರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರಂತೆ. ಹಾಲೆಲೂಯಾ. ಅವ್ರಿಗೆ ತಂದೆ ಪ್ರೀತಿ ಕೊಡ್ತಾರೆ, ತಾಯಿ ಪ್ರೀತಿ ಕೊಡ್ತಾರೆ. ಎಷ್ಟೊಂದು ಸಾರಿ ನೋಡ ತಂದೆ ತಾಯಿ ಇಲ್ದಂಥವ್ರು, ಯೇಸು ಸ್ವಾಮಿ ನನಗೆ ತಂದೆ ತಾಯಿ ಎಂಬುದಾಗಿ ಹೇಳಿ. ಎಷ್ಟೊಂದು ಸಾರಿ ನಾವು ಅಳ್ಬೇಕಾದ್ರೆ ಏಸಪ್ಪ ಅನ್ಬೇಕಾದ್ರೆ ತಂದೆಯಾಗಿ ಬಂದು ನಮ್ಮನ್ನು ಸಂತೈಸ್ತಾರೆ, ತಾಯಿಯಾಗಿ ಬಂದು ನಮ್ಮ ಕಣ್ಣೀರನ್ನು ಒರೆಸ್ತಾರೆ. ಹಾಲೆಲೂಯಾ. ಆತನ ಪ್ರೀತಿ ಯಾವಾಗಲೂ ಶಾಶ್ವತ ಪ್ರೀತಿಯಾಗಿದೆ. ಈ ಲೋಕದಲ್ಲಿ ನಮ್ಮ ಪ್ರೀತಿ, ಲೋಕದ ಪ್ರೀತಿ, ನಮ್ಮ ಹತ್ರ ದುಡ್ಡಿರೋವರೆಗೂ ನಮ್ಮ ಪ್ರೀತಿ, ನಮ್ಮ ಐಶ್ವರ್ಯ ಇರೋವರೆಗೂ ನಮ್ಮ ಪ್ರೀತಿ. ಹಾಲೆಲೂಯಾ. ಈಗ ಲವ್ ಮಾಡೋರು ಕುರಿತು ನಾನು ಹೇಳ್ತೀನಿ. ಲವ್ ಮಾಡೋರು ಚೆನ್ನಾಗಿ ಲವ್ ಮಾಡ್ತಾ ಇರ್ತಾರೆ, ಸಿನ್ಸಿಯರಾಗಿ ಲವ್ ಮಾಡ್ತಾ ಇರ್ತಾರೆ. ಸತ್ರು ನೀನೇ, ಬದುಕಿದ್ರು ನೀನೇ ಅಂತ ಲವ್ ಮಾಡ್ತಾ ಇರ್ತಾರೆ. ಅದೇ ಸ್ವಲ್ಪ ದಿನ ಹೋಗ್ಬಿಟ್ಟು ಹುಡುಗಿ ಸ್ವಲ್ಪ ದಪ್ಪ ಆಗ್ಬಿಟ್ಟು ಕಪ್ಪಗಾಗ್ಬಿಟ್ಟು, ಅಂತ ನಂಗೆ ಕಪ್ಪಗಿರೋ ನಾನು ಹೀಯಾಳಿಸ್ತಾ ಇಲ್ಲ, ಹೇಳ್ತಾ ಇರೋದು, ಸ್ವಲ್ಪ ಕಪ್ಪಗಾಗ್ಬಿಟ್ಟು ಮುಖ ಎಲ್ಲ ಗುಳ್ಳೆ ಬಂದ್ಬಿಟ್ಟು ಇಷ್ಟಿಷ್ಟು ದಪ್ಪ ಗುಳ್ಳೆ ಆಗಿ ಆ ಗುಳ್ಳೆಗಳೆಲ್ಲ ಹೊಡೆದಾಗ ಅಸಹ್ಯ ಆಗ್ಬಿಟ್ಟು ಇನ್ನು ಪ್ರೀತಿ ಮಾಡ್ತಾರ ಪ್ರೀತಿ? ಇನ್ನೊಬ್ರು ಹುಡ್ಕೊಂಡು ಹೋಗ್ತಾನೆ. ಯಾಕೆ? ಲೋಕದ ಪ್ರೀತಿ ನಿಮ್ಮ ಬಣ್ಣವನ್ನು ನೋಡುತ್ತೆ, ಲೋಕದ ಪ್ರೀತಿ ನೀನು ತೆಳ್ಳಗಿದೆಯಾ ಅಂತ ನೋಡುತ್ತೆ, ಲೋಕದ ಪ್ರೀತಿ ನೀನು ಯಾವ ರೀತಿ ಇದೆ ಅಂತ ನೋಡುತ್ತೆ. ಬಟ್ ಯೇಸುವಿನ ಪ್ರೀತಿ ನಿನ್ನ ಸ್ವಭಾವವನ್ನು ನೋಡುತ್ತೆ. ಹಾಲೆಲೂಯಾ. ಯೇಸುವಿನ ಪ್ರೀತಿ ನಿನ್ನ ಹೃದಯವನ್ನು ನೋಡುವಂಥದ್ದಾಗಿದೆ. ಲೋಕದ ಪ್ರೀತಿ ಅಷ್ಟೇ. ಎಷ್ಟೊಂದು ಜನ ಪ್ರೀತಿ ಪ್ರೀತಿ ಅಂತ ಹೆಸರು ಹೇಳ್ಕೊಂಡು ಸಾಯಿಸ್ತಾ ಇದ್ದಾರೆ, ಪ್ರೀತಿ ಪ್ರೀತಿ ಅಂತ ಹೆಸರು ಮುಖದ ಮೇಲೆ ಆಸಿಡ್ ಹಾಕ್ತಾ ಇದ್ದಾರೆ. ಪ್ರೀತಿ ಮಾಡ್ತೇವೆ ಅಂತ ಹೇಳ್ಕೊಂಡು ಚಾಕು ತಗೊಂಡು ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದ್ದಾರೆ. ಅದೇ ಲೋಕದ ಪ್ರೀತಿ ಹೇಳ್ತಾ ಇಲ್ವಾ? ಬಣ್ಣವನ್ನು ನೋಡಿ ಪ್ರೀತಿ ಮಾಡುತ್ತೆ. ನಿನ್ನ ಹತ್ರ ದುಡ್ಡಿದೆಯಾ? ಲೋಕದ ಪ್ರೀತಿ ನಿನ್ನ ಹುಡ್ಕೊಂಡು ಬರುತ್ತೆ. ಹಾಲೆಲೂಯಾ. ನಿನ್ನ ಮನೆ ರೇಷನ್ ಇತ್ತಾ? ಲೋಕದ ಪ್ರೀತಿ ಹುಡ್ಕೊಂಡು ಬರುತ್ತೆ. ನಿನ್ನ ಮನೇಲಿ ದುಡ್ಡು, ನಿನ್ನ ಕೈಲಿ ದುಡ್ಡಿತ್ತಾ? ನೀರಿಗೆ ಈಗ ರಿಲೇಷನ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾ ಇರೋದು, ಉದಾಹರಣೆಗೆ ರಿಲೇಷನ್ಗೆ ಫೋನ್ ಮಾಡ್ಬಿಟ್ಟು ಕೇಳ್ರಿ, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ನಿಮ್ಮ ಮನೇಲಿ ಬಂದ್ಬಿಟ್ಟು ಒಂದು 10 ದಿನ ಇರ್ತೀನಿ. ಹಾಲೆಲೂಯಾ. ನಿಮ್ಮ ರಿಲೇಷನ್ಗಳು ಅಣ್ಣ ತಂಗಿ ಅಕ್ಕ ತಮ್ಮ ನಿಮ್ಮ ಮನೇಲಿ ಬಂದ್ಬಿಟ್ಟು ಜಾಸ್ತಿ ದಿನ ಅಲ್ಲ, ಒಂದು 10 ದಿನ ಇರ್ತೀನಿ. ಅವನೇನಂತಾರೆ ಸ್ಟಾರ್ಟಿಂಗಲ್ಲಿ, ಬಾ, ಅಯ್ಯೋ ನಿನಗಿಲ್ದ ಜಾಗನ ಬಾ ಅಮ್ಮ ಅಂತ ಕರೀತಾರೆ. ಮೊದಲನೇ ದಿನ ಚೆನ್ನಾಗಿ ನೋಡ್ಕೊಳ್ತಾರೆ, 2ನೇ ದಿನ ಒಂಚೂರು ಚೆನ್ನಾಗಿ ನೋಡ್ಕೊಳ್ತಾರೆ, 3ನೇ ದಿನ ಮೊದಲನೇ ದಿನ ಹೋಗಿದ ತಕ್ಷಣ ಬೆಳಗ್ಗೆ ಕಾಫಿ ಕೊಡ್ತಾರೆ, ಟೈಮ್ಗೆ ಊಟ ಟಿಫನ್ ಹಾಕ್ಕೊಡ್ತಾರೆ, ಮಧ್ಯಾಹ್ನ ಊಟ ಕಾಫಿ ಎಲ್ಲ ಕೊಡ್ತಾರೆ, 2ನೇ ದಿನನೂ ಕೊಡ್ತಾರೆ, 3ನೇ ದಿನ ಸ್ವಲ್ಪ ಇಟ್ಟಿದ್ದೀನಿ ಎತ್ಕೊಳ್ರಿ ಅಂತಾರೆ. ಹಾಲೆಲೂಯಾ. ಹೌದು ತಾನೆ? ಇಟ್ಟಿದ್ದೀನಿ ಎತ್ಕೊಳ್ರಿ ಅಂತಾರೆ. ತಟ್ಟೆಗೆ ಹಾಕಿಟ್ಟಿದ್ದೀನಿ ತಗೊಂಡು ಉಂಡು ಅಂತಾರೆ, ತಿನ್ನು ತಗೊಂಡೋಗಿ ಅಂತಾರೆ. ಸ್ವಲ್ಪ 4ನೇ ದಿನಕ್ಕೆ ಇನ್ನು ಸ್ವಲ್ಪ ಡೌನು, ನೀನೇ ಸ್ವಲ್ಪ ಮಾಡ್ಬಿಡು ಹಂಗೆ, ಯಾಕೋ ಕಾಲು ನೋವು. 5ನೇ ದಿನ ಬಿಲ್ಕುಲ್ ಮಾಡಲ್ಲ, ಮಲ್ಕೊಬಿಡ್ತಾರೆ. 6ನೇ ದಿನ ಸ್ಟಾರ್ಟ್ ಆಗಲಿ ರೂಮಲ್ಲಿ ಗುಸಗುಸ. ಬಂದು 6 ದಿನ ಆಯಿತು ಹೋಗಿಲ್ಲ, ಇನ್ನೂ ಬಂದು 10 ದಿನ ಆಯಿತು ಇನ್ನೂ ಹೋಗಿಲ್ಲ. ಹಾಲೆಲೂಯಾ. ನಿಜ ತಾನೆ? ಯಾರೋ ಅನುಭವ ಆಗಿದೆ. 1 ದಿನ ನೋಡ್ಕೊಳ್ತಾರೆ, 2 ದಿನ ನೋಡ್ಕೊಳ್ತಾರೆ. ತಂದೆ ತಾಯಿ ಆದ್ರೆ ಅಮ್ಮಮ್ಮ ಅಂದರೆ ಮಗಳನ್ನ ಮದುವೆ ಮಾಡಿಕೊಟ್ಬಿಟ್ಟು ಅಮ್ಮಮ್ಮ ಅಂದರೆ 9 ತಿಂಗಳು ನೋಡ್ಕೊಳ್ತಾರೆ. ಹೌದು ತಾನೆ? ಮತ್ತೆ ಏನು ಮಾತಾಡ್ತಾರೆ? ಯಾವಾಗ ಹೋಗ್ತೀಯ ಗಂಡನ ಮನೆಗೆ, ಯಾವಾಗ ಹೋಗ್ತೀಯ ಗಂಡನ ಮನೆಗೆ ಕೇಳ್ತೀವ ಇಲ್ವಾ? ನಮ್ಮ ಅಮ್ಮನ ಚೆನ್ನಾಗಿ ಅನುಭವ ಆಗೈತೆ, 4 ಜನ ಬಾಣ್ತನ ಮಾಡಿದ್ರಲ್ಲ ಅದಕ್ಕೆ. ಯಾವಾಗ ಹೋಗ್ತೀರ ಗಂಡನ ಮನೆಗೆ ಹೇಳ್ತೀರಾ ಇಲ್ವಮ್ಮ? ಹೇಳ್ತೀವಿ. ಪ್ರೀತಿ ಅಷ್ಟೇ ನಮ್ಮದು, ಅಷ್ಟೇ ನಮ್ಮ ಪ್ರೀತಿ. ಬಾಣ್ತನದಲ್ಲಿ 1 ತಿಂಗಳು ನೋಡ್ಕೊಳ್ತಾರೆ, 2 ತಿಂಗಳು ನೋಡ್ಕೊಳ್ತಾರೆ, 3 ತಿಂಗಳು 4 ತಿಂಗಳಿಗೆ ಎದ್ದು ಮಾಡ್ಕೊ ಅಂತಾರೆ. ಹೌದು ತಾನೆ? ಹಾಲೆಲೂಯಾ. ಗಂಡದ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿ 1 ದಿನ ಆಚೆ ಕರ್ಕೊಂಡು ಹೋಗ್ತಾನೆ, 2 ದಿನ ಆಚೆ ಕರ್ಕೊಂಡು ಹೋಗ್ತಾನೆ, 1 ವಾರ ಆಚೆ ಕರ್ಕೊಂಡು ಹೋಗ್ತಾನೆ, ಆಮೇಲೆ ಬಿದ್ದಿರ ಮನೇಲಿ ದುಡ್ಡಿಲ್ಲ ಅಂತಾರೆ. ಇದೇ ನಮ್ಮ ಪ್ರೀತಿ ಆಗಿದೆ. ಹಾಲೆಲೂಯಾ. ಹಾಲೆಲೂಯಾ. ನಿಜ ತಾನೆ? ಇದೇ ನಿಜ. ಲೋಕದಲ್ಲಿ ನಡೀತಾ ಇರುವಂಥದ್ದು ಇದೆ. ಮದುವೆ ಹಾಕಿನ ಮುಂಚೆ ಫೋನಲ್ಲಿ ಗಂಟೆ ಮಾತಾಡ್ತಾರೆ, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ, ನೀನೇ ನನ್ನ ಜೀವನ ಅಂತ. ಮದುವೆ ಆಗ್ಬಿಟ್ಟು ಫೋನ್ ಮಾಡಿದ್ರೆ ಯಾಕೆ ತಲೆ ತಿಂತೀಯಾ ಅಂತಾರೆ. ಹೌದು ತಾನೆ? ಇದು ಪ್ರೀತಿ, ನಾವು ಮಾಡುವಂಥ ಪ್ರೀತಿ. ಏನೋ ನೀವು ಮಾಡೋ ಕೆಲಸನೇ ಇಲ್ಲ, ಫೋನ್ ಮಾಡಿ ತಲೆ ತಿಂತಾಳೆ.
ಅದೇ ನೀನೇನಾದ್ರೂ ಮದುವೆಕಿನ ಮುಂಚೆ ಫೋನ್ ಮಾಡಿ ಯಾಕೆ ನನ್ನ ಫೋನ್ ಮಾಡಿಲ್ಲ, ಯಾಕೆ ಚಿನ್ನ ಬೇಜಾರು ಮಾಡ್ಕೊಂಡಿದ್ದೆ ಹಂಗೆ ಕೇಳೋರು, ಮದುವೆ ಆದ್ಮೇಲೆ ಯಾಕೆ ಫೋನ್ ಮಾಡಿ ತಲೆ ತಿಂತೀಯ ನೀನು, ದರಿದ್ರ ಫೋನ್ ಯಾಕೆ ಮಾಡಿ ಮಾಡಿ ತಲೆ ತಿಂತೀಯ, ನಾವು ಫೋನ್ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋದು. ಗಂಡಂದಿರು ಹೆಂಡ್ತಿದಿರು ಫೋನ್ ಲಿಸ್ಟ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋದು, ಸೈಲೆಂಟ್ ಮಾಡ್ಬಿಡೋದು. ಇದೇ ಲೋಕದ ಪ್ರೀತಿ. ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಚಿಕ್ಕ ವಯಸ್ಸಲ್ಲೇ, ಯಾವಾಗ ಚಿಕ್ಕ ಚಿಕ್ಕ ಮಕ್ಳು ಇರ್ಬೇಕಾದ್ರೇನೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳಂತ ಗಾದೆ ಹೇಳಿದಾರಲ್ಲ, ಚಿಕ್ಕ ವಯಸ್ಸಲ್ಲ. ಇವಾಗ ನೀನು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಫೋನ್ ಮಾಡು, ನಾನೇನೋ ಸಹಿಸ್ಕೋತೀನಿ, ಬಟ್ ನನ್ನ ಗಂಡ ಕೇಳಬೇಕಲ್ವಾ. ಅಲ್ಲೇಲುಯ್ಯ ಅಂತಾರ ಇಲ್ವಾ? ನಾನೇನೋ ನಮ್ಮ ಅಕ್ಕ ಅಂತ ಸೇರಿಸ್ಕೊಬಿಡ್ತೀನಿ, ನಾನೇನೋ ನಮ್ಮ ಅಣ್ಣ ಅಂತ ಹ್ಞೂ ಅಂದ್ಬಿಡ್ತೀನಿ. ನನ್ನ ಗಂಡ ಅವ್ರ ಗಂಡನೇ ಒಳ್ಳೆಯವನಾಗಿರ್ತಾರೆ, ಇವರೇ ಸರಿ ಇರಲ್ಲ, ಹೇಳ್ತಾ ಇರೋದು ಆ ಥರ, ಅವ್ರ ಮೇಲೆ ಹಾಕೋಬಾರ್ದು ಅಂತ. ಇದೆಲ್ಲ ಲೋಕದ ಪ್ರೀತಿ. ಅಲ್ಲೇಲುಯ್ಯ. ಇದೆಲ್ಲ ನಮಗೆಲ್ಲ ಅನುಭವಗಳಾಗಿದೆ, ಎಲ್ರಿಗೂ ಅನುಭವಗಳಾಗಿದೆಯಲ್ಲ. ಈಗ ನೀವು ಕೆಲವೊಬ್ರು ಕುಟುಂಬ ಯೇಸು ಸ್ವಾಮಿಗಿನ್ನ ಕುಟುಂಬಕ್ಕಿನ್ನ ಯೇಸು ಸ್ವಾಮಿಗಿನ್ನ ಗಂಡ ಹೆಂಡತಿಗಿನ್ನ ಬೇರೆಯವ್ರನ್ನ ಅಧಿಕವಾಗಿ ಪ್ರೀತಿ ಮಾಡ್ತಾರೆ. ಮಕ್ಕಳಿಗಿನ್ನ ಕುಟುಂಬದವ್ರು ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಬೇರೆಯವ್ರ ಪ್ರೀತಿ ಮಾಡ್ತಾರೆ. ನನ್ಗೆ ಹೇಳೋದು ಒಂದೇ, ಅವ್ರು ನೀವು ಫೋನ್ ಮಾಡ್ಬಿಟ್ಟು ಇವಾಗ ಪ್ರೇಯರ್ ಎಲ್ಲ ಆದ್ಮೇಲೆ ನನಗೆ ಅರ್ಜೆಂಟಾಗಿ ಒಂದು 10,000 ರೂಪಾಯಿ ಕೊಡ್ರಿ ಅಂತ ಕೇಳ್ರಿ, ಕೊಡ್ತಾರಾ? ನನ್ಗೆ ಹುಷಾರಿಲ್ಲ, ಬಂದು ಒಂದು ವಾರ ನೋಡ್ಕೊಳ್ರಿ ಅಂತ ಹೇಳ್ರಿ, ಬರ್ತಾರಾ? ಯಾರಲ್ಲ. ಅದೇ ನಿನ್ನ ಮಕ್ಳಿಗೆ ಹೇಳಿ ನೋಡು, ಪಟ್ಟಂತ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದ ಪ್ರೀತಿ ಎಲ್ಲ ಮಾಯ, ಈ ಲೋಕದ ಪ್ರೀತಿ ಎಲ್ಲ ಬರೀ ಸುಳ್ಳು, ಈ ಲೋಕದ ಪ್ರೀತಿ ಎಲ್ಲ ಮಾಯ, ಈ ಲೋಕದ ಪ್ರೀತಿ ಎಲ್ಲ ಒಪ್ಪಿಕೊಳ್ಳುವಂಥದ್ದು, ಈ ಲೋಕದ ಪ್ರೀತಿ ಎಲ್ಲ ನಮ್ಮನ್ನು ತಳ್ಳಿ ಹಾಕುವಂಥದ್ದು, ಈ ಲೋಕದ ಪ್ರೀತಿ ಎಲ್ಲ ನಮ್ಮನ್ನ ಮರ್ಯಾದೆಗೆಟ್ಟು ನಡೆಸುವಂಥದ್ದು. ಅದೇ ನಿಜವಾದ ಪ್ರೀತಿ. ನೀವು ಯೇಸು ಸ್ವಾಮಿ ಹತ್ರ ಎಷ್ಟು ಸಾರಿ ಹೋದ್ರು ಕೂಡ ಯೇಸು ಸ್ವಾಮಿ ನೀನು ಯಾಕೆ ಬಂದೆ ಅಂತ ಕೇಳಲ್ಲ. ಹಲ್ಲೆಲೂಯಾ. ಎಲ್ಲ ಇಲ್ಲಿ ಗಮನಿಸಿ, ಮಳೆ ಬರ್ತಾ ಇದೆ, ಅವ್ರೇನೋ ಬಟ್ಟೆ ಅಂತ ಓಡೋಗ್ತಾ ಇದ್ದಾರೆ, ಬಟ್ಟೆ ಮೇಲೆ ಜಾಸ್ತಿ ಪ್ರೀತಿ ಅದಕ್ಕೆ ಓಡೋಗ್ತಾ ಇದ್ದಾರೆ. ಇಲ್ಲಿ ಕೇಳಿ, ಯೇಸು ಸ್ವಾಮಿ ಅಂದ್ರೆ ಎಷ್ಟು ಸಾರಿ ಬೇಕಾದ್ರೂ ಹೋಗು. ಯೇಸು ಸ್ವಾಮಿ ಯಾವತ್ತಾದ್ರೂ ಹೇಳಿದಾರಾ? ಈ ಏನು ಯಾವಾಗಲೂ ಬಂದು ನನ್ನನ್ನು ಕರಿತಾ ಇದೆ ಅಂತ ಯಾವತ್ತಾದ್ರೂ ಹೇಳಿದಾರಾ? ನೀನು ಎಷ್ಟು ಸಾರಿ ಏಸಪ್ಪ ಅಂತ ಕೂಗು, ಯಾವತ್ತಾದ್ರೂ ಏಸಪ್ಪ ಅಯ್ಯೋ ಯಾವಾಗಲೂ ಕೂಗ್ತಾ ಇರ್ತಾಳಪ್ಪ ಮಾಡಕ್ಕೆ ಕೆಲಸ ಇಲ್ಲ ಅಂತ ಯೇಸು ಸ್ವಾಮಿ ಯಾವತ್ತಾದ್ರೂ ಹೇಳಿದಾರಾ? ಯಾವತ್ತಿಗೂ ಯೇಸು ಸ್ವಾಮಿ ಆ ರೀತಿ ಹೇಳೋದೇ ಇಲ್ಲ. ದೇವ್ರು ನೋಡ್ತಾ ಇರ್ತಾರೆ, ನನ್ನ ಮಗಳು ನನ್ನನ್ನು ಕರಿತಾಳೇನೋ, ಇವತ್ತು ನನ್ನ ಮಗಳು ನನ್ನನ್ನು ಕರಿತಾಳೇನೋ, ಇವಾಗ ನನ್ನ ಮಗಳು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಳೇನೋ, ಈಗ ಬೆಳಗಿನ ಜಾವ ನನ್ನ ಮಗಳು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಳೇನೋ ಅಂತ ಯೇಸು ಸ್ವಾಮಿ ನಿನಗಾಗಿ ಬಂದು ಕಾಯ್ತಾ ಇರ್ತಾರೆ. ಹಲ್ಲೆಲೂಯಾ. ಆತ ನಿನಗಾಗಿ ಎದುರು ನೋಡ್ತಾ ಇರ್ತಾರೆ. ನಿನಗಾಗಿ ಲೋಕದವ್ರು ಯಾರು ಎದುರು ನೋಡಲ್ಲ, ನಿನಗಾಗಿ ನಿನ್ನ ಮಕ್ಕಳಾಗಿ ನಿನ್ನ ಗಂಡಾಗ್ಲಿ ಯಾರು ಎದುರು ನೋಡಲ್ಲ. ಯೇಸು ಸ್ವಾಮಿ ನಿನಗಾಗಿ ಎದುರು ನೋಡ್ಕೊಂಡು, ಇವಾಗಲಾದ್ರೆ ನನ್ನ ಮಗಳು ನನ್ನ ಸಂಗಡ ಬಂದ್ಬಿಟ್ಟು ಮಾತಾಡ್ತಾರೇನೋ. ನಾವು ಬೇರೆಯವರ ಯಾರು ಜಾಸ್ತಿ ಮಾತಾಡಿದ್ರೆ ಬಾಯಿ ಬಡ್ಕಿ ಅಂತೀವಿ, ಹೌದು ತಾನೆ? ಮಾತಾಡ್ತಾನೆ ಇರ್ತಾರೆ, ಮಾಯಿನ ನನ್ನ ಮಗಳು ಹಂಗೆ ಮಾತಾಡ್ತಾನೆ ಇರ್ತಾಳೆ, ಬಾಯಿ ನೋವು ಬರಲ್ಲೇನೋ, ಮಾತಾಡ್ತಾನೆ ಇರ್ತಾರೆ. ನಮ್ಗೆ ಬೇಜಾರಾಗ್ಬಿಡುತ್ತೆ, ಏನಪ್ಪ ಇಷ್ಟು ಮಾತಾಡ್ತಾರಲ್ಲ ಇವ್ರು ಅಂತ ನಮ್ಗೆ ಬೇಜಾರಾಗುತ್ತೆ, ಹೌದು ತಾನೆ? ಬಟ್ ಯೇಸು ಸ್ವಾಮಿ ನೀನು ಎಷ್ಟು ಮಾತಾಡಿದ್ರು ಕೂಡ ಯೇಸು ಸ್ವಾಮಿ ಜೊತೆ ಯೇಸು ಸ್ವಾಮಿ ಯಾವತ್ತಿಗೂ ಬೇಜಾರು ಮಾಡ್ಕೊಂಬಿಡಲ್ಲ. ಅಯ್ಯೋ ನನ್ನ ಕಿವಿ ನೋವು ಸುಮ್ಮನಿರು ಮಾತಾಡಬೇಡ ಅಂತ ಲೋಕ ಜನರು ಅಂತಾರೆ, ಆದರೆ ಯೇಸು ಸ್ವಾಮಿ ಒಂದಿನ ಕೂಡ ನನ್ನ ಕಿವಿ ನೋಯ್ತೈತೆ ಸುಮ್ಮನಿರು ಅಂತ ಹೇಳಿಲ್ಲ. ಹಲ್ಲೆಲೂಯಾ. ಹೇಳಿದಾರೆ ಯಾವತ್ತಾದ್ರೂ? ಮನುಷ್ಯರ ಮುಂದೆ ಹೋಗ್ಬಿಟ್ಟು ನಾವು ಅಳ್ತಾ ಇದ್ರೆ ಯಾವಾಗಲೂ ಕಣ್ಣೀರು ಕೊಳಗ ಇಟ್ಕೊಬಿಟ್ಟು ಅವಳು ಕಣ್ಣಲ್ಲಿ ಬಂದೇ ಬಿಡುತ್ತೆ ನೀರು, ಎಲ್ಲ ಕಾವೇರಿ ನೀರು ಪೈಪ್ ಹಾಕ್ಸ್ಕೊಂಡಿರ್ಬೇಕು ಕಣ್ಣಲ್ಲಿ ಅಂತ ಹೇಳ್ತಾರೆ. ಆದರೆ ಯೇಸು ಸ್ವಾಮಿ ಮುಂದೆ ನೀನು ಕಣ್ಣೀರು ಹಾಕು, ನನ್ನ ಕಣ್ಣೀರನ್ನು ಆತನ ಒರೆಸ್ತಾನೆ. ಹಲ್ಲೆಲೂಯಾ. ನನ್ನ ಕಣ್ಣೀರನ್ನು ಒರೆಸಿ ಏನು ಹೇಳ್ತಾನೆ, ಮಗಳೇ ಭಯ ಪಡಬೇಡ ಮಗಳೇ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಯಾರು ನಮ್ಗೆ ಹೇಳ್ತಾರೆ ಇಲ್ವಾ ಗೊತ್ತಿಲ್ಲ, ಬಟ್ ಯೇಸು ಸ್ವಾಮಿ ನಮ್ಮನ್ನು ನೋಡ್ತಾ ಇದೆ, ಮಗಳೇ ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಯಾಕೆ ಭಯ ಪಡ್ತಾ ಇದೀಯಾ? ಯಾರು ನಿನ್ನನ್ನು ಪ್ರೀತಿ ಮಾಡಿಲ್ಲ ಅಂದ್ರೂ ಕೂಡ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ. ನಿನ್ನ ತಂದೆ ಪ್ರೀತಿ ಇಲ್ವಾ, ನಾನು ನಿನಗೆ ಕೊಡ್ತೇನೆ. ತಾಯಿ ಪ್ರೀತಿ ಇಲ್ವಾ, ನಾನು ನಿನಗೆ ಕೊಡ್ತೇನೆ. ನೀನೆಲ್ಲ ತಳ್ಳಿ ಹಾಕಿದಾರಾ, ನೀನೆಲ್ಲರೂ ದೂಷಣೆ ಮಾಡ್ತಾ ಇದ್ದಾರಾ, ಮಗಳೇ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ 3 ಮಳೆಗಳಿಂದ ಚಡಿಯಲ್ಪಟ್ಟು, ಯಾವುದಕ್ಕೋಸ್ಕರ? ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ. ಹೇಳ್ತಾರೆ ಯೇಸು ಸ್ವಾಮಿ ಫಾರಿನ್ ದೇವರು ಅಂತ ನಾವು ಹೇಳ್ತೇವೆ, ಯೇಸು ಸ್ವಾಮಿ ಫಾರಿನ್ ದೇವರು ಅಂತ ಹೇಳ್ತೇವೆ, ಕೀಳ್ ಜಾತಿ ದೇವರು ಅಂತ ಹೇಳ್ತೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಫಾರಿನ್ ದೇವರು ಅಲ್ಲ, ಯೇಸು ಸ್ವಾಮಿ ಕೀಳ್ ಜಾತಿ ಕೂಡ ದೇವರಲ್ಲ. ಯೇಸು ಸ್ವಾಮಿ ನೋಡ್ಬಿಟ್ಟು ಯಾರು ಯೇಸುವೆ ಅಪ್ಪ ಎಂಬುದಾಗಿ ಹೇಳಿ ಕರ್ತಾರೋ ಎಲ್ಲರಿಗೂ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸುವೆ ಎಂಬುದಾಗಿ ಕಷ್ಟದಲ್ಲಿರೋರು ಯಾರು ಅಪ್ಪ ಅಂತ ಕರೀತಾರೋ ಅವ್ರು ಹುಡುಕಿಕೊಂಡು ಬಂದು ರಕ್ಷಿಸುವಂಥ ದೇವರಾಗಿದೆ. ಹಲ್ಲೆಲೂಯಾ. ನಾವೇ ಆತನ ಪ್ರೀತಿಯನ್ನು ಬೇರೆ ರೀತಿಯಾಗಿ ಅರ್ಥ ಮಾಡಿಕೊಂಡು ಏನು ಮಾಡಿದ್ದಾರೆ ಯೇಸು ಸ್ವಾಮಿ?
ನಂಗೇನು ಕೊಟ್ಟಿದ್ದಾರೆ? ಕಷ್ಟದ ಮೇಲೆ ಕಷ್ಟ, ದುಃಖದ ಮೇಲೆ ದುಃಖ, ರೋಗದ ಮೇಲೆ ರೋಗ, ಸಾಲದ ಮೇಲೆ ಸಾಲ. ನಾವೆಷ್ಟು ಸಾರಿ ಗೊಣಗುಟ್ಟಿಲ್ಲ ಯೇಸು ಸ್ವಾಮಿನ? ಎಷ್ಟು ಸಾರಿ ಯೇಸು ಸ್ವಾಮಿನ ತಳ್ಳಿ ಹಾಕಿಲ್ಲ? ಎಷ್ಟು ಸಾರಿ ನಾವು ಯೇಸು ಸ್ವಾಮಿನ ತಿರಸ್ಕಾರ ಮಾಡಿಲ್ಲ? ಆದರೂ ಕೂಡ ಆತನು ನೀನು ಪ್ರಾರ್ಥನೆ ಮಾಡಿದಾಗ ಆತ ನಿನ್ನ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ. ಹಾಲೆಲೂಯಾ. ಅಯ್ಯೋ ನಿನ್ನನ್ನು ತಳ್ಳಿ ಹಾಕ್ಬಿಟ್ಟೆ ಅಲ್ಲ, ನೀನು ಬರಬೇಡ ಅಂತ ಯೇಸು ಸ್ವಾಮಿ ಯಾವತ್ತೂ ಹೇಳಲ್ಲ. ಈ ಲೋಕದ ಮನುಷ್ಯರಿಗೆ ನಾವೇನಾದರೂ ಬೈದ್ಬಿಟ್ರೆ ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ಆವಿನ ದೇಶ 12 ವರ್ಷ, ಮನುಷ್ಯರ ರೋಷ 100 ವರ್ಷ ಅಂದಂಗೆ ಅಲ್ಲಲ್ವಾ? ಗಾದೆ ಆವಿನ ದ್ವೇಷ ಎಲ್ಲ ಇಲ್ಲ, ಅದೆಲ್ಲ ಬರೀ ಸುಳ್ಳು ಹೇಳ್ತಾ ಇರೋದು. ಆವಿನ ದ್ವೇಷ 12 ವರ್ಷ, ಮನುಷ್ಯನ ರೋಷ 100 ವರ್ಷ ಅಂತೆ ಇಟ್ಕೊಬಿಡೋದು ಮನಸ್ಸಲ್ಲೇ. ಅವ್ರು ಈ ದಾರಿಲಿ ಬಂದರೆ ಅವ್ರು ಆ ದಾರಿಲಿ ಹೋಗೋದು, ಅವ್ರ ಎದುರುಗಡೆ ಕೂತ್ಕೊಂಡು ಊಟ ಮಾಡಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಏಕೆ? ಅವ್ನು ನನಗೆ ಹೆಂಗಂದ ಗೊತ್ತಾ? ಅವ್ರು ನನಗೆ ಹೆಂಗಂದ್ರು ಗೊತ್ತಾ? ನನ್ನ ಎಲ್ರ ಮುಂದೆ ಅವಮಾನ ಮಾಡಿಬಿಟ್ರು, ನನ್ನ ಎಲ್ರ ಮುಂದೆ ಇದು ಸರಿ ಇಲ್ಲ ಅಂದ್ಬಿಟ್ರು. ನನ್ನ ಮಗ ಸರಿ ಅವ್ರ ಜೊತೆ ಮಾತಾಡಲ್ಲ. ಅಷ್ಟು ಕೋಪ ನಮಗೆ ಬರುತ್ತೆ. ಯಾಕೆ? ನೀವೇನು ಮಾಡಿರಲ್ಲ ತಪ್ಪು. ಆದರೂ ಕೂಡ ನಾವೇನು ಮಾಡ್ತೀವಿ? ಅವ್ರು ನಮ್ಮನ್ನೇನಂದ್ರೆ ಮನ್ಸಿಗೆ ತುಂಬ ನೋವು ಹಚ್ಕೊಳ್ತೀವಿ. ಹೌದು ತಾನೆ? ಅದೇ ಥರ ಯೇಸು ಸ್ವಾಮಿ ಕೂಡ ಆತ ನಮಗೆ ಒಳ್ಳೇದೇ ಮಾಡೋದಕ್ಕೆ ಬಂದ, ನಮ್ಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಬಂದೇ ಇಲ್ಲ. ನಾವೆಷ್ಟು ಸಾರಿ ಆತ ಚುಚ್ಚಿ ಮಾತನಾಡಿದ್ದೇವೆ, ಎಷ್ಟು ಸಾರಿ ಮನಸ್ಸು ನೋವಾಗುವಾಗಿ ನಡ್ಕೊಂಡಿದ್ದೇವೆ, ಎಷ್ಟು ಸಾರಿ ನಾವು ಪಾಪ ಮಾಡ್ಬಿಟ್ಟು ಯೇಸು ಸ್ವಾಮಿ ಮನಸ್ಸನ್ನ ನೋಯಿಸಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಹೌದು ತಾನೆ? ನಾವು ಮಾತನಾಡುವಂಥದ್ದೆಲ್ಲ ಬರೀ ಪಾಪವೇ, ನಾವು ಬಾಯಲ್ಲಿ ಬರುವಂಥದ್ದೆಲ್ಲ ಬರೀ ಕೆಟ್ಟದ್ದೇ. ಇವತ್ತೆಲ್ಲರೂ ಮನ ತಿರುಗಬೇಕು. ಹಲ್ಲೆಲೂಯಾ. ಎಲ್ಲರೂ ಬದಲಾಗಬೇಕೆಂಬುದಾಗಿ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನನ್ನ ಪ್ರೀತಿ ಮಾಡಿದ್ದು ಶಾಶ್ವತ ಪ್ರೀತಿಯಿಂದ, ಆತನನ್ನ ಪ್ರೀತಿ ಮಾಡಿದ್ದು ನಿಷ್ಕಲ ಪ್ರೀತಿ ಅಂತಾರೆ. ಆ ರೀತಿ ದೇವನನ್ನ ಪ್ಯೂರಿಟಿ ಪ್ರೀತಿ ದೇವನನ್ನ ಪ್ರೀತಿ ಮಾಡಿದ್ದು. ಏನೋ ಲೋಕದ ಬೂಟಾಟಿಕೆ ಪ್ರೀತಿಯಲ್ಲ ಆತನನ್ನ ಪ್ರೀತಿ ಮಾಡಿದ್ದು. ಏನೋ ಪ್ರೀತಿ ಮಾಡಬೇಕಲ್ಲ ಎಂಬುದಾಗಿ ನಿನ್ನ ಪ್ರೀತಿ ಮಾಡಿದ್ದಲ್ಲ. ಆತ ನಿಜವಾಗಿ ನನ್ನ ಪ್ರೀತಿ ಮಾಡೋದಂದರೆ ಪರಲೋಕದಿಂದ ನಮಗೋಸ್ಕರ ಭೂಲೋಕಕ್ಕೆ ಹಿಡಿದು ಬಂದು ನಮ್ಮ ಪ್ರತಿಯೊಬ್ಬೊಬ್ಬರ ಪಾಪಗಳಿಗೋಸ್ಕರ ಆತನ ಬಲಿಯಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಹೊಡೆದ್ರು ಕೂಡ ಓಡಿಸ್ಕೊಳ್ತಾ ಇದ್ದಾರೆ. ನಮಗೂ ಒಂದೇಟು ಹೊಡೀರಿ, ಅವ್ರು ಒಂದೇಟು ಹೊಡೆದ್ರೆ ನಾವು 16 ಏಟು ಹೊಡೆದಿರ್ತೀವಿ. ಅವ್ರು ಹಿಂಗೆ ಕೈ ಎತ್ತಿದ್ರೆ ನಾವು 10 ಜನ ಕೈ ಎತ್ತಿರ್ತೀವಿ. ಆತನಿಗೆ ಅಷ್ಟು ಹೊಡೆದ್ರು ಕೂಡ ಯಾವುದಕ್ಕೋಸ್ಕರ ಸಹಿಸ್ಕೊಂಡ್ರು? ನಿನ್ನನ್ನು ಪ್ರೀತಿ ಮಾಡೋದ್ರಿಂದಲೇ ಆತನೆಲ್ಲವನ್ನು ಸಹಿಸ್ಕೊಂಡ. ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಆತನ ಸತ್ತನ್ರಿ, ನಮಗೋಸ್ಕರ ಸತ್ತ ಆತ. ನಮಗೋಸ್ಕರ ಸಾಯೋರು ಯಾರೂ ಇಲ್ಲ. ಈಗ ನಾನು ಹೇಳೋದು, ಪಾಸ್ಟಯ್ಯ ನಾನು ಚೆನ್ನಾಗಿರ್ಬೇಕು ಅಂತಂದರೆ ನಿಮ್ಮ ಹಾರ್ಟ್ ನನಗೆ ಕೊಟ್ಬಿಟ್ಟು ಸಾಯಿರಿ ಅಂದರೆ ಪಾಸ್ಟರ್ ಸಾಯ್ತಾರಾ? ಎಲ್ಲೋ ನನ್ನ ಹೆಂಡತಿ ಗುಚ್ಚಿಡಿದು ಬಿಟ್ಟಿದಂತ ತಗೊಂಡೋಗಿ ನಿಮ್ಮ ಮನ್ಸಿಗೆ ಹಾಕ್ತಾರೆ. ಹೌದು ತಾನೆ? ನನಗೆ ಹೃದಯ ಎಲ್ಲ ಹೋಗ್ಬಿಟ್ಟಿದೆ, ನಿಮ್ಮ ಹಾರ್ಟ್ ನನಗೆ ಕೊಟ್ಬಿಡ್ರಿ, ನೀ ಸತ್ರು ಪರವಾಗಿಲ್ಲ ಅಂದರೆ ಪಾಸ್ಟ್ ನೆಕ್ಸ್ಟ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ನನ್ನ ಹೆಂಡತಿ ಸರಿ ಇಲ್ಲ, ಎಲ್ಲೋ ತಲೆಗಿಲೆ ಕೆಟ್ಟೋಗಿರ್ಬೇಕು ಅಂತ. ಆದರೆ ಯೇಸು ಸ್ವಾಮಿ ಹೃದಯಕ್ಕೆ ಈಟಿ ತಗೊಂಡು ಚುಚ್ಚಿದ್ರಂತೆ. ಆತ ಹೃದಯ ಚಿತ್ರ ಆಗೋಯ್ತಂತೆ. ಆತನ ಹೃದಯ ಯಾವ ರೀತಿ ಆಗೋಯ್ತಂತೆ? ಚಿತ್ರ ಆಗೋಯ್ತಂತೆ. ಆದರೂ ಕೂಡ ಆತನ ಸಹಿಸ್ಕೊಂಡ. ಯಾವುದಕ್ಕಾಗಿ? ನಮ್ಮನ್ನು ಪ್ರೀತಿ ಮಾಡೋದಕ್ಕಾಗಿ. ನೆನೆಸ್ಕೊಳ್ರಿ, ಹೃದಯ ಹೆಂಗ್ ಛಿದ್ರ ಆಗಿರ್ಬೇಕು ನೆನೆಸ್ಕೊಳ್ರಿ. ಹೃದಯ ಒಡೆದೋಯ್ತು ರೀ, ಪುಡಿ ಆಗೋಯ್ತು ಆತನ ಹೃದಯ. ನಮಗೂ ಲೋಕ ಜನರು ಹೇಳ್ತಾರೆ, ಪ್ರೀತಿ ಮಾಡೋರು ಹೇಳ್ತಾರೆ, ಈ ಹೃದಯ ನಿನಗಾಗಿ ಅಂತ ಕೈಲಿ ಹಾರ್ಟ್ ಬಿಡಿಸ್ಕೊಳ್ತಾರೆ, ಬುಕ್ಕಲ್ಲಿ ಹಾರ್ಟ್ ಬಿಡಿಸ್ತಾರೆ, ವಾಟ್ಸಪ್ ಎಮೋಜಿಲಿ ಹಾರ್ಟ್ ಕಳಿಸ್ತಾರೆ ಅಷ್ಟೇ. ನಿಜವಾದ ಹೃದಯ ಯಾರ ಕೈ ಕೊಡ್ಲಿಕ್ಕೂ ಆಗಲ್ಲ. ಆದರೆ ಯೇಸು ಸ್ವಾಮಿ ನಮಗೋಸ್ಕರ ನಿಜವಾದ ಹೃದಯವನ್ನೇ ಕೊಟ್ಟರು. ಹಲ್ಲೆಲೂಯಾ. ಯಾಕೆ? ಆ ಥರ ನಿಜವಾಗಿ ನಮ್ಮನ್ನು ಪ್ರೀತಿ ಮಾಡುವಂಥದ್ದಾಗಿದೆ. ಇವಾಗೆಲ್ಲ ಸಾಯ್ತಾರಲ್ಲ, ಲವ್ ಮಾಡಿಬಿಟ್ಟು ನನಗೆ ಹುಡುಗಿ ಮೋಸ ಮಾಡ್ಬಿಟ್ಟು ಅಂತ ಸತ್ತೋಗ್ಬಿಡ್ತಾರೆ. ಅದಂತಾರೆ, ನೋಡಪ್ಪ ಕರೆಕ್ಟಾಗಿ ಪ್ರೀತಿ ಮಾಡೋದ್ರಿಂದಲೇ ಸತ್ತೋದಾನೆ. ಅವನೇನಂತ ನೆನೆಸ್ಕೊಂಡು ಸತ್ತಿರ್ತಾನೆ ಗೊತ್ತಾ? ಯಾರಾದರೂ ಬಂದು ನನ್ನ ಕಾಪಾಡ್ತಾರೇನೋ ಅಂತ ಮಾಡ್ಕೊಂಡಿರ್ತಾನೆ, ಸತ್ತೋಗ್ಬಿಟ್ಟಿರ್ತಾನೆ. ಯಾರಾದರೂ ಬಂದು ನನ್ನ ಕಾಪಾಡ್ತಾರೇನೋ ಅಂತ ಏನು ಮಾಡ್ತಾರೆ? ನೇಣು ಹಾಕೊಳಕ್ಕೆ ಹೋಗಿರ್ತಾರೆ. ಅಸಲಿ ಮೇಲೆ ಯಾರು ಬಂದಿರಲ್ಲ, ಸತ್ತೋಗಿರ್ತಾನೆ. ಹಲ್ಲೆಲೂಯಾ. ಅದೆಲ್ಲ ನಿಜವಾದ ಪ್ರೀತಿ ಅಲ್ಲ. ಯೇಸು ಸ್ವಾಮಿ ಪ್ರೀತಿಯ ನಿಜವಾದ ಪ್ರೀತಿಯಾಗಿದೆ. ನೀನು ಆತನ ಪ್ರೀತಿಯನ್ನು ಮರೆತು ನೀನು ಜೀವಿಸ್ತಾ ಇದೀಯಾ? ಆತನ ಪ್ರೀತಿಯನ್ನು ನೀನು ಜ್ಞಾಪಕ ಪಡಿಸ್ಕೊ. ಇಷ್ಟು ದಿನಗಳ ಕಾಲ ಆತನ ಪ್ರೀತಿಯನ್ನು ಕೇವಲವಾಗಿ ನೆನೆಸ್ತಾ ಇದ್ದ. ನೀನು ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾಗಿದ್ದ ಆತನೊಬ್ಬನೇ. ಈಗ ಪಾಸ್ಟ್ ಹೇಳಿದಾಗ ಯಾವಾಗ ನಾನು ಒಬ್ರು ಕೊಲೆ ಮಾಡಿಬಿಟ್ಟು, ನಾನು ಕೊಲೆ ಮಾಡಿಬಿಟ್ಟೆ, ಸಮಾಧಾನಮ್ಮ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ, ನಾನು ಸೇವೆ ಮಾಡ್ಬೇಕು, ಹೆಂಗೋ ನಿನ್ನ ಮಗಳನ್ನ ಒಂದು 6 ವರ್ಷ ಜೈಲಲ್ಲಿ ಬಿಡು ಅಂದರೆ ಬಿಡ್ತೀರಾ? ಊರೆಲ್ಲ ಖಾಲಿ ಮಾಡ್ಕೊಂಡು ಯಾದಗಿರಿ ಇರ್ತಾರೆ. ಹೌದು ತಾನೆ? ಊರೆಲ್ಲ ಖಾಲಿ ಮಾಡಿಕೊಂಡು ಯಾದಗಿರಿ ಇರ್ತಾರೆ. ಯಾಕೆ? ಆಗಲ್ಲ. ನಾನು ಹೊತ್ಕೊಂಡಿರುವಂಥ ಪಾಪ ನಾನೇ ಅನುಭವಿಸ್ಕೋಬೇಕು, ನಾನು ಮಾಡಿರುವಂಥದ್ದು ನಾನೇ ಅನುಭವಿಸ್ಬೇಕು.
ಆ ಪ್ರಾಯಶ್ಚಿತ್ತ ನಾನೇ ಪಡಬೇಕು. ಅದಾಗಬಾರ್ದು ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ನಮಗೋಸ್ಕರ ಆತನ ಶಿಲುಬೆಯಲ್ಲಿ ಬಲಿಯಾಗಿದೆ ಎಂದು. ಯಾಕೆಂದ್ರೆ ನಾವು ಮಾಡಿದಂಥ ತಪ್ಪುಗಳಿಗೋಸ್ಕರ, ನಾವು ಮಾಡಿದಂಥ ಪಾಪಗಳಿಗೋಸ್ಕರ ಆತನು ಪ್ರಾಯಶ್ಚಿತ್ತನಾಗಿ ಶಿಲುಬೆಯಲ್ಲಿ ಬಲಿ ಹೊಂದಿದನು. ಹಲ್ಲೆಲೂಯಾ. ಆ ಪ್ರೀತಿಗೆ ನಾವೇನು ಕೊಡಬೇಕು? ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆತನು ಹೇಳುವಂಥದ್ದು ಒಂದೇ, ಮಗಳೇ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ, ನೀನು ನನ್ನನ್ನು ಪ್ರೀತಿ ಮಾಡು. ನೀನು ನನ್ನನ್ನು ಪ್ರೀತಿ ಮಾಡಿದ್ರೆ ಎಲ್ಲ ನಿನ್ನನ್ನು ಹಿಂಬಾಲಿಸ್ಕೊಂಡು ಬರುತ್ತೆ. ಲೋಕನ ಪ್ರೀತಿ ಮಾಡಬೇಡ, ಲೋಕವನ್ನು ತಿರುಗಿ ನೋಡಬೇಡ, ಲೋಕದ ಕಾರ್ಯವನ್ನು ಪ್ರೀತಿ ಮಾಡಬೇಡ. ನೀನು ನನ್ನನ್ನು ಪ್ರೀತಿ ಮಾಡು, ನಾನು ನಿನ್ನನ್ನು ಆಳ್ವಿಕೆ ಮಾಡ್ತೇನೆ. ಹಲ್ಲೆಲೂಯಾ. ನೀನು ಯೇಸು ಸ್ವಾಮಿನ ಪ್ರೀತಿ ಮಾಡಿ ನೋಡು, ಯೇಸು ಸ್ವಾಮಿ ನಿನ್ನನ್ನು ಆಳ್ವಿಕೆ ಮಾಡ್ತಾರೆ. ನಿನ್ನ ಬಾಯಲ್ಲಿ ಕೆಟ್ಟ ಮಾತು ಬರಲ್ಲ, ನಿನ್ನ ಬಾಯಲ್ಲಿ ಸುಳ್ಳು ಬರಲ್ಲ, ನಿನ್ನ ಮನಸ್ಸಲ್ಲಿ ಕೋಪ ಬರಲ್ಲ. ಹಲ್ಲೆಲೂಯಾ. ಬೇರೆಯವ್ರು ಕೆಟ್ಟದಾಗಬೇಕೆಂಬುದಾಗಲಿ ನೀನು ಬಯಸಲ್ಲ. ನಿನ್ನ ಮನಸ್ಸಲ್ಲಿ ನೀನು ಯೇಸು ಸ್ವಾಮಿನ ಯಾವಾಗ ನೀನು ಪ್ರೀತಿ ಮಾಡಿ ಅಪ್ಪ ಎಂಬುದಾಗಿ ಸ್ವೀಕಾರ ಮಾಡ್ತೀಯೋ, ನೀನು ಕೆಟ್ಟದ್ದೆಲ್ಲ ನಿನ್ನನ್ನು ಬಿಟ್ಟು ಹೋಗುತ್ತೆ. ಯಾವಾಗಲೂ ಬೇರೆಯವ್ರಿಗೆ ಒಳ್ಳೇದೇ ಮಾಡಬೇಕು, ಯಾವಾಗಲೂ ಪ್ರಾರ್ಥನೆನೇ ಮಾಡಬೇಕು, ಯಾವಾಗಲೂ ಅದನ್ನು ಸಮ್ಮುಖದಲ್ಲಿ ಸಮಯ ಕಳೀಬೇಕು, ನಾವು ಅತಿಥಿ ಸತ್ಕಾರ ಮಾಡಬೇಕು, ಬೇರೆಯವರ ನಾವು ಪ್ರೀತಿಯಿಂದ ಮಾತಾಡಿಸ್ಬೇಕು. ಇದೇ ನಿನ್ನ ಮನಸ್ಸಿನೊಳಗೆ ಬರುವಂಥದ್ದು. ಹಲ್ಲೆಲೂಯಾ. ಇವತ್ತು ನಿನ್ನ ಪ್ರೀತಿನ ಕಳ್ಕೊಬಿಟ್ಟಿದೆ. ಯೇಸು ಸ್ವಾಮಿ ಪ್ರೀತಿನ, ಹುಡುಗ ಹುಡುಗಿ ಪ್ರೀತಿ ಅಲ್ಲ, ಗಂಡನ ಪ್ರೀತಿ ಅಲ್ಲ, ಯೇಸು ಸ್ವಾಮಿ ಪ್ರೀತಿನ ಕಳ್ಕೊಬಿಟ್ಟಿದ್ಯಾ? ಇವತ್ತಿನ ದೇವ್ರ ಹತ್ರ ಕೇಳು, ಅಪ್ಪ ನನ್ನ ಪ್ರೀತಿನ ಮರ್ತೋಗ್ಬಿಟ್ಟಪ್ಪ, ನಿನ್ನ ಪ್ರೀತಿನ ಮರ್ತೋಗ್ಬಿಟ್ಟು ನಾನು ನಿನ್ನನ್ನು ತ್ಯಜಿಸ್ಬಿಟ್ಟೆ ಸ್ವಾಮಿ, ಅಪ್ಪ ನನಗೆ ಕ್ಷಮಿಸಿರಿ ಎಂಬುದಾಗಿರಿ. ಮೊಣಕಾಲಲ್ಲಾದರೂ ಮೊಣಕಾಲ ನಿಂತು ದೇವರ ಹತ್ರ ಗೋಳಾಡೋಣ, ನಂಗೆ ಕ್ಷಮಿಸು ದೇವರೇ, ನಾನು ಮನ್ನಿಸು ಅಪ್ಪ, ನಾನು ನಿನ್ನ ಪ್ರೀತಿ ಮರ್ತೋಗ್ಬಿಟ್ಟೆ ಎಂಬುದಾಗಿ ಹೇಳಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿ, ಎಲ್ಲರೂ ಕೇಳಿ ದೇವ್ರ ಹತ್ರ, ಎಲ್ಲರೂ ಕೇಳಿ ದೇವ್ರ ಹತ್ರ, ಅಪ್ಪ ನಾನು ನಿನ್ನ ಪ್ರೀತಿಯನ್ನು ಮರ್ತು ಹೋಗ್ಬಿಟ್ಟೆ ಅಪ್ಪ, ಅಪ್ಪ ನನ್ನ ಪ್ರೀತಿಯನ್ನು ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ ಸ್ವಾಮಿ, ಅಪ್ಪ ನಾನು ನಿನ್ನ ಪ್ರೀತಿಯನ್ನು ಬಿಟ್ಟು ಅಗಲಿ ಹೋಗ್ಬಿಟ್ಟಿದ್ದಾರಪ್ಪ. ಅಪ್ಪ ಹೌದು ಕರ್ತನೆ, ನನ್ನನ್ನು ಹುಡುಕಿಕೊಂಡು ಬಂದು ಪ್ರೀತಿ ಮಾಡಿದಾತನೇ ನಿನಗೆ ಸ್ತೋತ್ರ. ಅಪ್ಪ ಲೋಕದವರು ಯಾರು ನಾನು ಹುಡುಕಿಕೊಂಡು ಬಂದಿಲ್ಲಪ್ಪ, ಅಪ್ಪ ನಾನು ಇಲ್ಲಿದ್ದೇನೆ ಎಂಬುದಾಗಿ ನನ್ನ ಬಂಧು ಬಳಗ ನಾನು ಹುಡುಕಿಕೊಂಡು ಬಂದಿಲ್ಲ ಸ್ವಾಮಿ. ಅಪ್ಪ ಆದರೆ ನೀನು ನನ್ನನ್ನು ಪ್ರೀತಿಯನ್ನು ಕರ್ತನೆ, ನನ್ನನ್ನು ಪ್ರೀತಿ ಮಾಡುವುದರಿಂದ ಅಪ್ಪ ನನ್ನ ಮನೆ ಅಡ್ರೆಸ್ಸನ್ನು ಹುಡುಕಿಕೊಂಡು ಬಂದಪ್ಪ, ಅಪ್ಪ ನನ್ನನ್ನು ಪ್ರೀತಿ ಮಾಡಿ ಸ್ವಾಮಿ, ನನಗಾಗಿ ಪ್ರಾಣ ಕೊಟ್ಟು ಅಪ್ಪ ಕಲ್ವಾರಿ ಶಿಲುಬೆ ನನಗಾಗಿ ಬಲಿಯಾದ ನಿನಗೆ ಸ್ತೋತ್ರ. ಹೇಳಿ ದೇವ್ರ ಹತ್ರ, ಅಪ್ಪ ನಾನು ನಿನ್ನ ಪ್ರೀತಿಯನ್ನು ಮರೆತು ನಾನು ಜೀವಿಸ್ತಾ ಇದ್ದೇನಪ್ಪ, ಅಪ್ಪ ನಾನು ನಿನ್ನ ಪ್ರೀತಿಯನ್ನು ಮರೆತು ಜೀವಿಸ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಅಪ್ಪ ನಿನ್ನ ಪ್ರೀತಿಯನ್ನು ಬಿಟ್ಟು ಜೀವಿಸ್ತಾ ಇದ್ದೇನಪ್ಪ, ನನ್ನ ಕ್ಷಮಿಸಿರಿ ಎಂಬುದಾಗಿ ಕೇಳಿ ದೇವ್ರ ಹತ್ರ ಕೇಳಿ, ನನ್ನ ಕ್ಷಮಿಸು ದೇವರೇ. ಅಪ್ಪ ಹೌದು ಕರ್ತರೆ, ಅಪ್ಪ ಹೌದು ಕರ್ತರೆ, ನಾವೆಲ್ಲರೂ ಕರ್ತನ ಪಾದ ಪೀಠದಲ್ಲಿ ಎದ್ದು ನಿಂತ್ಕೊಳ್ಳೋಣ, ಎಲ್ಲರೂ ಅದನ್ನ ಪಾದ ಪೀಠದಲ್ಲಿ ಎದ್ದು ನಿಂತ್ಕೊಳ್ಳೋಣ. ದೇವರ ಹತ್ರ ಕೇಳ್ರಿ, ಅಪ್ಪ ಮೊದಲಿದ್ದಂಥ ಪ್ರೀತಿ ನನಗೆ ಬರಲಿ ಸ್ವಾಮಿ, ಅಪ್ಪ ನೀ ನನ್ನ ಮೊದಲು ನನ್ನ ಪ್ರೀತಿ ಮಾಡುವ ಹಾಗೆ ಅಪ್ಪ ನಿನ್ನ ಪ್ರೀತಿ ಮಾಡುವಂತೆ ಕೃಪೆ ಮಾಡು ಸ್ವಾಮಿ. ಎಲ್ಲರೂ ಕೇಳೋ ದೇವರ ಹತ್ರ, ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನೋಡಿ, ಆತನ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಬಲಿಯಾಗಿದ್ದಾನೆ. 3 ಮೊಳೆಗಳಿಂದ ಜಡಿಯಲ್ಪಟ್ಟವನಾಗಿ ಈಟಿಯನ್ನು ತಗೊಂಡು ಚುಚ್ಚುತ್ತಾ ಇದ್ದಾರೆ, ಆದ್ರೆ ಆತನ ಸಹಿಸ್ಕೊಳ್ತಾ ಇದ್ದಾನೆ. ಮುಳ್ಳಿನ ಕಿರೀಟವನ್ನು ಧರಿಸ್ತಾ ಇದ್ದಾರೆ, ಆದ್ರೆ ಆತನ ಸಹಿಸ್ಕೊಳ್ತಾ ಇದ್ದಾರೆ. ಇವನು ರಾಜ, ಯಹೂದ ರಾಜ ಎಂಬುದಾಗಿ ಗೇಲಿ ಮಾಡ್ತಾ ಇದ್ದಾರೆ, ಮುಖದ ಮೇಲೆ ಗುದ್ದುತ್ತಾ ಇದ್ದಾರೆ, ಕೊರಡೆಗಳಿಂದ ಹೊಡಿತಾ ಇದ್ದಾರೆ, ಆದ್ರೂ ಆತನ ಸಹಿಸ್ಕೊಳ್ತಾ ಇದ್ದಾರೆ. ಯಾವುದಕ್ಕಾಗಿ? ನಿನ್ನನ್ನು ಪ್ರೀತಿ ಮಾಡುವುದಕ್ಕಾಗಿಯೇ, ನೀನು ಆತನ ಪ್ರೀತಿಯನ್ನು ಮರೆತು ಜೀವಿಸ್ತಾ ಇದೀಯಾ? ಕರ್ತನಿನ್ನು ನೋಡಿ ಹೇಳ್ತಾ ಇದ್ದಾನೆ, ಮಗಳೇ ನನ್ನ ಪ್ರೀತಿಯನ್ನು ಮರೆತು ನೀನು ಜೀವಿಸ್ತಾ ಇದೆಯಾ? ಮಗಳೇ ನನ್ನನ್ನು ಬಿಟ್ಟು ನೀನು ದೂರ ಹೋಗಿದ್ಯಾ? ಮಗನೇ ನನ್ನನ್ನು ಬಿಟ್ಟು ನೀನು ದೂರ ಹೋಗಿದ್ಯಾ? ಬಾ ಮಗಳೇ, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೇನೆ, ನಾನು ನಿನ್ನ ಅಪ್ಪಿಕೊಳ್ತೇನೆ, ನಾನು ನಿನ್ನನ್ನು ಸಂತೈಸ್ತೇನೆ. ಮಗಳೇ ನಾನು ನಿನ್ನನ್ನು ಬಿಟ್ಟು ಹೋಗಿಲ್ಲ, ಮಗನೇ ನಾನು ನಿನ್ನನ್ನು ಬಿಟ್ಟು ಹೋಗಿಲ್ಲ. ನೀನೇ ನನ್ನ ಪ್ರೀತಿಯನ್ನು ಮರೆತು ತುಂಬಾ ದೂರ ಹೋಗ್ಬಿಟ್ಟಿದೀಯಾ, ನೀನೇ ನನ್ನ ಪ್ರೀತಿಯನ್ನು ಬಿಟ್ಟು ತುಂಬಾ ದೂರ ಹೋಗ್ಬಿಟ್ಟಿದೀಯಾ. ಮತ್ತೆ ಹಿಂದಿರುಗಿ ಬಾ. ಕೆಟ್ಟ ಕುಮಾರನ ಯಾವ ರೀತಿ ಕೆಟ್ಟು ಹೋಗಿ ಮತ್ತೆ ತನ್ನ ತಂದೆ ಬಳಿಗೆ ಬಂದಾಗ ತಂದೆ ಸಂತೋಷ ಪಟ್ಟನು, ಅದು ಇಷ್ಟು ದಿನಗಳ ಕಾಲ ಆತನ ಪ್ರೀತಿಯನ್ನು ಬಿಟ್ಟು ಅಗಲಿ ಹೋಗಿದ್ಯಾ. ಇವಾಗ ಆತ ನಿನ್ನ ಕರೀತಾ ಇದ್ದಾನೆ, ಆತನಿಗೆ ಸಮಯವನ್ನು ಕೊಡ್ತಾ ಇದ್ದಾನೆ, ಆತನ ಬಳಿಗೆ ಓಡಿ ಬಾ, ಮಗನೇ, ಆತನ ಬಳಿಗೆ ಓಡಿ ಬಾ ಮಗಳೇ, ಆತನ ಪ್ರೀತಿಯ ಕಡೆಗೆ ಓಡಿ ಬನ್ನಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನು ದಾದಿ. ಎಲ್ಲರೂ ಸೇರಿ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ,
ಆರಾಧಿಪೇ ಇನ್ನು ದಾದಿ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೇ. ಯೇಸುವೇ ನೋಡುತ್ತಾ ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಲ್ಲರೂ ಸೇರಿ ನಿಮಗೆ ಆರಾಧನೆ 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 ಆರಾಧನೆ. ಮತ್ತೊಂದು ಸಾರಿ ಪ್ರೀತಿಸುವೆ.